ರಿಯಲ್ ಟಿವಿ ವೀಕ್ಷಿಸ್ತಾ ಇರತಕ್ಕಂತಹ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಟೀ ಆ್ಯಂಡ್ ಟಾಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೈಫುಲ್ಲಾ ಕುತ್ತಾರ್. ವೀಕ್ಷಕರೇ, ಸೌರ ವಿದ್ಯುತ್ ಇವತ್ತು ಭಾರತ ಸೋಲಾರ್ ಎನರ್ಜಿ ಕ್ಷೇತ್ರದಲ್ಲಿ ಬಹಳಷ್ಟು ಸಾಹಸವನ್ನು ಕೂಡ ಮಾಡ್ತಾ ಇದೆ. ಸೊ ಒಂದು ರೀತಿಯಲ್ಲಿ ರೈತರ ಆರ್ಥಿಕ ಆಗಿರ್ಬೋದು, ಸಾಮಾಜಿಕ ಸ್ಥಿತಿಗತಿಯು ಕೂಡ ಇವತ್ತು ಒಂದು ರೀತಿಯಲ್ಲಿ ಕೂಡ ಬದಲಾವಣೆ ಕೂಡ ಕಾಣ್ತಾ ಇದೆ. ಸೊ ಒಂದು ಸಾಂಪ್ರದಾಯಿಕ ವಿದ್ಯುತ್ ಮೂಲಕ್ಕೆ ಪರ್ಯಾಯವಾಗಿಯೂ ಕೂಡ ಇವತ್ತು ಹೆಚ್ಚು ಜನಪ್ರಿಯವಾಗ್ತಾ ಇರತಕ್ಕಂಥ ಒಂದು ಟ್ರೆಂಡ್ ಅಂದರೆ ಅದು ಸೌರ ವಿದ್ಯುತ್. ಸೊ ಒಂದು ಅಪಾರ್ಟ್ಮೆಂಟ್ ಖರೀದಿದಾರರು ಕೂಡ ಇವತ್ತು ಸೌರ ವಿದ್ಯುತ್ ವ್ಯವಸ್ಥೆ ಇದೆಯಾ ಅನ್ನುವಂತಹ ಒಂದು ಕೇಳುವ ಮಟ್ಟಿಗೆ ಬಂದಿದೆ ಅಂದರೆ ಸೊ ಇವತ್ತು ಸೌರಶಕ್ತಿ ಬಳಕೆಯಲ್ಲಿ ಕೂಡ ಬಹಳ ಏರಿಕೆ ಕೂಡ ಕಾಣ್ತಾ ಇದೆ ಅಂತ ಕೂಡ ನಾವು ನೋಡ್ಬೋದು. ಸೊ ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇದರ ಮೂಲ ಉದ್ದೇಶವು ಕೂಡ ಸೋಲಾರ್ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ ಜಾಗೃತಿ ಮೂಡಿಸುವಂಥದ್ದು. ಸೊ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸೋಲಾರ್ ಅಂದರೆ ಸೌರಶಕ್ತಿ ಅಂದ್ರೇನು, ಸೊ ಅದು ಯಾವ ರೀತಿಯಲ್ಲಿ ಕೂಡ ಅದನ್ನು ಅಳವಡಿಕೆ ಮಾಡ್ಬೋದು, ಸೊ ಅದರಿಂದ ಸಿಗ್ತಾ ಇರತಕ್ಕಂತಹ ಲಾಭಗಳೇನು, ಸೊ ಒಂದು ಕಡೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯೋಜನೆಗಳು, ಸ್ಕೀಮ್ಗಳಿದೆಯಾ, ಸೊ ಅದನ್ನು ಯಾವ ರೀತಿಯಲ್ಲಿ ಕೂಡ ನಾವು ಪಡೀಬೋದು ಅನ್ನೋದರ ಬಗ್ಗೆ ಕೂಡ ಇವತ್ತಿನ ನಾವು ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಲಿಕ್ಕಿದ್ದೀವಿ. ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಬಗ್ಗೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗೆ ಸೌರಶಕ್ತಿಯನ್ನು ಒಂದು ರೀತಿಯಲ್ಲಿ ಸಮರ್ಪಕವಾಗಿ ಬಳಸ್ಕೊಂಡು ಬೆಳಕನ್ನು ಕೊಡ್ತಾ, ಹಾಗೆಯೇ ಸೌರ ಉಪಕರಣಗಳನ್ನು ಬಳಸ್ಕೊಂಡು ಪರಿಸರ ಸಂರಕ್ಷಣೆ ಮಾಡ್ತಾ ಒಂದು ರೀತಿಯಲ್ಲಿ ಒಂದು ಸಾಮಾಜಿಕ ಬದ್ಧತೆಯೊಂದಿಗೆ ಕಾರ್ಯಕ್ರಮವನ್ನು ಕೂಡ ರೂಪಿಸಿಕೊಳ್ತಾ ಇರತಕ್ಕಂತಹ ಸೆಲ್ಕೋ ಸಂಸ್ಥೆಯ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿರುವಂತಹ ಗುರುಪ್ರಕಾಶ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಸರ್, ಹೇಗಿದ್ದೀರಿ ಸರ್? ಎಸ್ ಸರ್, ಸೆಲ್ಕೋ ಸಂಸ್ಥೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಕೂಡ ತಾವು ಸೇವೆ ಸಲ್ಲಿಸ್ತಾ ಇರ್ತೀವಿ. ಹೇಗೆ, ನಿಮ್ಮ ಬಗ್ಗೆ ಒಂದಿಷ್ಟು ಹೇಳ್ಬೋದಾ ಸರ್? ಸೊ ನೀವು ಈಗಾಗಲೇ ಹೇಳಿದಾಗೆ ಸೆಲ್ಕೋ ಸಂಸ್ಥೆ 1995 ಅಂದರೆ 30 ವರ್ಷಗಳ ಹಿಂದೆ ಡಾಕ್ಟರ್ ಹರೀಶ್ ಚಂದ್ರ ಅವರು ಈ ಕಂಪನಿಯನ್ನು ಸ್ಥಾಪನೆ ಮಾಡಿದರು. ಸೊ ಅವರು ಸ್ಥಾಪನೆ ಮಾಡುವ ಮೂಲ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಮುಖ್ಯವಾಗಿ ಆ ಹೊತ್ತಿನಲ್ಲಿ ಅಂದರೆ ಕರ್ನಾಟಕದ ರಾಜ್ಯ ಅಂದರೆ ನಾವು ಈಗ ದೇಶದಲ್ಲಿ ಸುಮಾರಷ್ಟು ಮುಂದುವರೆದ ರಾಜ್ಯ ಅಂತ ಹೇಳ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು 25% ಜನರಿಗೆ ಬೆಳಕಿನ ವ್ಯವಸ್ಥೆ ಇರಲಿಲ್ಲ. ಸೊ ಆ ಬೆಳಕಿನ ವ್ಯವಸ್ಥೆ ಕೊಡಬೇಕು ಅಂತೇಳಿ ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿದರು. ಸೊ ಮುಖ್ಯವಾಗಿ ಏನಂತ ಹೇಳಿದ್ರೆ, ಯಾವುದೇ ಒಂದು ಹೊಸ ಟೆಕ್ನಾಲಜಿ ಬಂದಾಗ, ಈಗ ಸೋಲಾರ್ಗಿಂತ ಮುಂಚೆ ಬಂದ TV ತಗೊಳ್ಳಿ ಅಥವಾ ಸೋಲಾರ್ಗಿಂತ ನಂತರ ಬಂದ ಮೊಬೈಲ್ ತಗೊಳ್ಳಿ, ಎರಡೂ ಕೂಡ ಒಂದು ಹೊಸ ಟೆಕ್ನಾಲಜಿ, ಯಾರು ನೋಡಿರಲಿಲ್ಲ ಅದು ಫಸ್ಟಿಗೆ. ಅದು ಬಂದದ್ದು ಏನಂತ ಹೇಳಿದ್ರೆ, ಒಂದೇ ಸಿಟಿಯ ಮಧ್ಯಕ್ಕೆ ಟಿವಿಯನ್ನು ಯಾರು ತಂದ್ರು ಅಂತ ಹೇಳಿದ್ರೆ, ಯಾರೋ ಗಲ್ಫಲ್ಲಿ ಕೆಲಸ ಮಾಡುವವರು ಒಂದು ಊರಿಗೆ ತಂದರು ಫಸ್ಟಿಗೆ. ಆದ್ರೂ ಅಥವಾ ಯಾರು ರಿಚ್ ಇದ್ದಾರೆ ಅಂದರೆ ಅಫೋರ್ಡೆಬಿಲಿಟಿ ಯಾರಿಗಿದೆ ಅವ್ರು ತಗೊಂಡ್ರು ಅಂತ ಟೆಕ್ನಾಲಜಿಯನ್ನು. ಸೋಲಾರ್ ಆ ಥರ ಅಲ್ಲ. ಸೋಲಾರ್ ಏನಂತ ಹೇಳಿದ್ರೆ, ನೋಡಿ ಫಸ್ಟಿಗೆ 95 ನಾವು ಸ್ಟಾರ್ಟ್ ಮಾಡೋದು ಸೋಲಾರ್ ಫಸ್ಟ್ ಹಾಕಿದ್ದು ಎಲ್ಲಿ ಅಂತ ಹೇಳಿದ್ರೆ, ಇದೇ ಮಂಗಳೂರಿನ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಳ್ಳೇರಿಯಾದ ಹತ್ತಿರ ಅಂದರೆ ಕಾಸುಗಣ್ಣ ಬೆಲ್ಟಲ್ಲಿರುವಂಥ ಅರವಿಂದ ರೈ ಅವರು, ಅಂದರೆ ಅವರಿಗೆ ಬೆಳಕಿರಲಿಲ್ಲ. ಸೊ ಅಂಥವ್ರು ಹಾಕಿದರು. ನಮ್ಮ ಮೊದಲ ಒಂದು ಸೆಟ್ ಆಫ್ ಗ್ರಾಹಕರು ಏನಿದ್ದಾರೆ ಅವ್ರು ಹೆಚ್ಚಿನವ್ರು ಏನಂತ ಹೇಳಿದ್ರೆ, ಈ ವೆಸ್ಟರ್ನ್ ಘಾಟ್ ಬೆಲ್ಟಲ್ಲಿ ಬೆಳಕು ಇಲ್ಲದವರು. ಸೊ ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ಅಲ್ಲಿಂದ ಪ್ರಾರಂಭವಾಗಿದೆ, ಅಂದರೆ ಹಳ್ಳಿಯ ಮೂಲೆಯಿಂದ ಪ್ರಾರಂಭವಾಗಿದ್ದು ಇವತ್ತು ಸಿಟಿ ಮಧ್ಯಕ್ಕೆ ಬಂದಿದೆ. ಅಂದರೆ ಇವತ್ತು ತುಂಬ ಅನುಕೂಲಸ್ಥರು ಸಿಟಿಯ ಮಧ್ಯದಲ್ಲಿರೋರು ಕೂಡ, ನೀವು ಹಾಗೆ ಹೇಳಿದಾಗೆ ಅಪಾರ್ಟ್ಮೆಂಟಲ್ಲಿ ವಾಸಿಸೋರು ಸಮೇತ ಸೋಲಾರ್ ಬೇಕು ನಮಗೆ ಅಂತ ಹೇಳುವಂಥ ಕಾಲ ಬಂದಿದೆ. ನಾನು ಆ್ಯಕ್ಚುಲಿ ಸೆಲ್ಕೋ ಸೇರಿರುವಂಥದ್ದು 2000 ಜಸ್ಟ್ ಒಂದು ಸೇಲ್ಸ್ ಪರ್ಸನ್ ಆಗಿ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ಸೋಲಾರ್ ಅಥವಾ ಎನರ್ಜಿ ರಿಲೇಟೆಡ್ ನಮ್ಮಲ್ಲಿ ಕೋರ್ಸ್ ಇರಲಿಲ್ಲ ಆಗ. ಏನಿದ್ರು ನಾವು ಇಂಥ ಸೆಲ್ಕೋ ಅಂತ ಸಂಸ್ಥೆಯಲ್ಲಿ ಅಲ್ಲಿ ಜಾಯಿನ್ ಆಗಿ ನಾವು ಕಲಿಬೇಕಿತ್ತು. ಸೊ ಹಂತವಾಗಿ ಕಲಿತು ನಾನು ಇವತ್ತು ಸೆಲ್ಕೋದಲ್ಲಿ ಸಾಧಾರಣ 25 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ. ಓಕೆ, ತುಂಬ ಶಾಖೆಗಳನ್ನು ಕೂಡ ತಾವು ಹೊಂದಿದ್ದೇವೆ. ಹೌದು, ಈಗ ಅಂದರೆ ನಾವು ಆಗಲೇ ಹೇಳಿದ ಹಾಗೆ ಮೊದಲು ಇಲ್ಲಿ ದಕ್ಷಿಣ ಕನ್ನಡ ಬ್ರಾಂಚ್ ನಮ್ಮದು ಮೊದಲು ಧಾರವಾಡದಿಂದ ಪ್ರಾರಂಭವಾಯಿತು. ಇನ್ಸ್ಟಾಲೇಷನ್ ಪುತ್ತೂರಲ್ಲಿ ಸ್ಟಾರ್ಟ್ ಆದರೂ ಕೂಡ ಬ್ರಾಂಚ್ ಫಸ್ಟ್ ಸ್ಟಾರ್ಟ್ ಮಾಡಿ ಧಾರವಾಡದಿಂದ. ಸೊ ಈಗ ನಾವು ಈಗಿನ ಇದರಲ್ಲಿ ನೋಡುವಾಗ ನಾವು ಹಂತವಾಗಿ ಬೆಳೆದು ಸಾಧಾರಣ 7 ಸ್ಟೇಟಲ್ಲಿ, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ, ಕೇರಳ, ಬಿಹಾರ ಮತ್ತು ತೆಲಂಗಾಣ, ಈ ಎಲ್ಲ ಸ್ಟೇಟಲ್ಲಿ ನಾವು ಒಟ್ಟಿಗೆ 67 ಶಾಖೆಗಳಿದೆ. ಅಂದರೆ ಬ್ರಾಂಚ್ ಅಂದರೆ ನಮ್ಮ ಸೇಲ್ಸನ್ನು ಮಾಡುವಂಥದ್ದು, ಸ್ಟಾಕ್ ಇಡುವಂಥದ್ದು ಮತ್ತು ನಮ್ಮ ಕಸ್ಟಮರ್ ಸರ್ವಿಸ್ ಕೊಡುವಂಥದ್ದು ಎಲ್ಲವನ್ನು ಸೇರಿದೆ ಒಟ್ಟಿಗೆ 67 ಶಾಖೆಗಳನ್ನು ನಾವು ಹೊಂದಿದ್ದೇವೆ. ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇದೆ, ಧಾರವಾಡ ಮತ್ತು ಮಣಿಪಾಲದಲ್ಲಿ 2 ರೀಜನಲ್ ಆಫೀಸ್ ಇದೆ.
ಓಕೆ ಓಕೆ. ಈ ಸೆಲ್ಕೋ ಸಂಸ್ಥೆ ಅಂತ, ಈ ಸೆಲ್ಕೋ ಅನ್ನುವಂಥ ಹೆಸರು ಯಾಕೆ ಇಟ್ಟಿದ್ದೀರಿ? ಒಂದೇನಂದ್ರೆ ಸೆಲ್ಕೋದ ಫುಲ್ ಫಾರ್ಮ್ ಅಂದರೆ ಸೋಲಾರ್ ಎಲೆಕ್ಟ್ರಿಕ್ ಲೈಟ್ ಕಂಪನಿ ಅಂತೇಳಿ. ಸೊ ಇದರ ಮುಖ್ಯ ಏನಂತ ಹೇಳಿದ್ರೆ ಸೆಲ್ಕೋ ಸಿಂಬಲ್ ಅನ್ನು ನೀವು ನೋಡ್ಬೋದು. ಅದರ ಸಿಂಬಲ್ ಅರ್ಥ ಏನಂತ ಹೇಳಿದ್ರೆ ಅದು ಹೀಗೆ ಈ ಒಂದು ಹಂಚಿನ ಮಾಡಿನ ಮನೆಯ ಹಿಂದೆ ಸೂರ್ಯ ಉದಯ ಆಗುವಾಗ ಹೆಂಗೆ ಕಾಣ್ತಾನ, ಅದು ಆಕ್ಚುಲಿ ಸೆಲ್ಕೋದ ಸಿಂಬಲ್. ಹೌದು. ಎಸ್ ಓಕೆ, ಖಂಡಿತ ಅದು ತುಂಬ ಅರ್ಥ ಇದೆ, ಒಂದು ರೀತಿ ಅರ್ಥವನ್ನು ಕೂಡ ಕೊಡುತ್ತೆ. ಎಸ್ ಓಕೆ. ಇವಾಗ ಜನಸಾಮಾನ್ಯರು ಇವಾಗ ಯಾವ ರೀತಿಯಲ್ಲಿ, ಯಾಕಂದರೆ ನೀವು 25 ವರ್ಷಗಳಿಂದ ಕೂಡ ನೋಡ್ತಾ ಇದ್ದೀರಾ, ಸೊ ಈಗ ಯಾವ ರೀತಿಯಲ್ಲಿ ಟ್ರೆಂಡ್ ಆಗ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ಬಟ್ ಇವಾಗ ಜನರು ಮನಸ್ಸು ಮಾಡ್ತಾ ಇದ್ದಾರಾ ಅಥವಾ ಅದರ ಮೇಲೆ ಒಲವು ಇವಾಗ ಜಾಸ್ತಿ ಬರ್ತಾ ಇದೆಯಾ, ಯಾವ ರೀತಿ? ಹೌದು, ಖಂಡಿತ. ಯಾಕಂದರೆ ನಾವು ಇನಿಷಿಯಲಿ ಸೋಲಾರ್ ಬಗ್ಗೆ ಒಂದು ಮಾಹಿತಿ ಕೊಡುವಾಗ ಏನಂತ ಹೇಳಿದರೆ ಹೆಚ್ಚಿನದ್ದು ಇದೊಂಥರ ಮಿರಾಕಲ್, ಅಂದರೆ ಒಂದು ಜಾದು ಇದ್ದಾಗೆ. ಏನಂದರೆ ಒಂದು ಸಣ್ಣ ಪ್ಲೇಟ್ ಇಟ್ಟು ಅದರಿಂದ ಬೆಳಕು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದೇ ಒಂದು ದೊಡ್ಡ ಇದು ಸಂಗತಿ ಆಗಿತ್ತು ಆಗ. ಸೊ ಆಗ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ ನಾವು ಪ್ರತಿಯೊಂದು ಮಾಹಿತಿ ಕೊಡುವಾಗ ಕೂಡ ಉದಾಹರಣೆಗೆ ಒಂದು ಪ್ಯಾನಲ್, ಒಂದು ಲೈಟು, ಒಂದು ಬ್ಯಾಟ್ರಿ, ಇದನ್ನೆಲ್ಲ ಒಂದು ಹಳ್ಳಿ ತಗೊಂಡೋಗಿ ಅದನ್ನು ಲೈಟನ್ನು ತೋರಿಸಿ ಅವರಿಗೆ ಮಾಹಿತಿ ಕೊಡಬೇಕಿತ್ತು, ಈ ಥರ ಕೆಲಸ ಮಾಡ್ತದೆ ಅಂತೇಳಿ. ಸೊ ಅದರ ನಂತರ ಏನಾಯ್ತು ಅಂತ ಹೇಳಿದ್ರೆ ಹಂತ ಆಗ ಮತ್ತೆ ಸೋಲಾರ್ ಬಗ್ಗೆ ಮಾತಾಡೋರು ಯಾರಿಲ್ಲ. ಈಗ ಉದಾಹರಣೆಗೆ ಹೇಳುದಂತಾದ್ರೆ ನಾವು ಫಸ್ಟಿಗೆ ಈ ಸೋಲಾರ್ ಇನ್ಸ್ಟಾಲ್ ಮಾಡುವಾಗ ಈ ಸಂಸ್ಥೆನೂ ಹೊಸ್ತು, ಟೆಕ್ನಾಲಜಿ ಕೂಡ ಹೊಸ್ತು, ಮತ್ತೆ ನಾವು ಸೇಲ್ ಮಾಡುವಂತ ಅಥವಾ ಅದರಲ್ಲಿ ಕೆಲಸ ಮಾಡುವವರು ನಾವು ಕೂಡ ಹೊಸಬರು. ಈ ಮೂರು ಹೊಸತನ್ನು ಯಾರು ಎಸೆಪ್ಟ್ ಮಾಡ್ತಿಲ್ಲ, ಅದು ಹಳ್ಳಿಯಲ್ಲಿ. ಸೊ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಆಗ ನಮ್ಮ ಈಗ ಎಲ್ಲ ಒಂದು ಕಂಪನಿಯ ಅದರಲ್ಲಿ ಏನು ತುಂಬ ಆಗ ಹಣ ಏನಿರಲಿಲ್ಲ, ಅದರ ಸಣ್ಣ ಒಂದು ಇದನ್ನೇನಿದೆ ಅದನ್ನು ಸಣ್ಣ ಕೋಪರೇಟಿವ್ ಬ್ಯಾಂಕಿನ ಮುಖಾಂತರ, ಅಂದರೆ ಯಾಕಂದರೆ ನ್ಯಾಷನಲ್ ಬ್ಯಾಂಕ್ನವರು RRBCನವರು ಆಗ ಇದು ಸ್ಕೀಮ್ ಆಗೇನು ಇರಲಿಲ್ಲ. ಈಗ ಇದು 95, 98 ಈ ಟೈಮಿನ ಕಥೆ ಇದು. ಸೊ ಆಗೇನಂತ ಹೇಳಿದ್ರೆ ಈ ಹಳ್ಳಿಯ ಕೋಪರೇಟಿವ್ ಬ್ಯಾಂಕ್ಗಳು ನಮಗೆ ಒಂಥರ ಚಾಂಪಿಯನ್ ಆಗಿದ್ದ ಟೈಪಲ್ಲಿ ಕೆಲಸ ಮಾಡಿದ್ವು. ಏನಂತ ಹೇಳಿದ್ರೆ ಅವರಿಗೆ ಅವರ ಬಗ್ಗೆ ಗ್ರಾಹಕರಿಗೆ ನಂಬಿಕೆ ಇತ್ತು. ಸೊ ಅವರನ್ನು ನಾವು ಹೋಗಿ ಕನ್ವಿನ್ಸ್ ಮಾಡಿ ಅಲ್ಲಿ ಅವರಿಗೆ ಈಗ ಉದಾಹರಣೆಗೆ ಹರಿಶಂದಿ ಅವರಿಗೆ ಎಲ್ಲೋ ಸ್ಕಾಲರ್ಶಿಪ್ ಅಲ್ಲಿ ಬಂದ 1 ಲಕ್ಷ ರೂಪಾಯಿ ಇದ್ರೆ ಅದನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟು ಅಲ್ಲಿ ಬರುವಂತ ಇಂಟ್ರೆಸ್ಟ್ ಅನ್ನು ಕಸ್ಟಮರ್ಗೆ ಇಂಟ್ರೆಸ್ಟ್ ಕಾಂಪನ್ಸೇಟ್ ಮಾಡುವಂತ ಮಾಡಿ. ಯಾಕಂದ್ರೆ ಅದ್ರಲ್ಲಿ ದೊಡ್ಡ ಏನೋ ಇದಿಲ್ಲ, ಆದ್ರೆ ಒಂದು ನಂಬಿಕೆ ಬ್ಯಾಂಕಿನವ್ರಿಗೆ ಇವ್ರದ್ದು ಒಂದು ಹಣ ಇದೆ, ಇಲ್ಲಿ ಇವ್ರಿಗೆ ನಂಬೋದು, ಇವರಿಗೆ ಪ್ರಾಡಕ್ಟ್ಗೆ ಸಾಲ ಕೊಡ್ಬೋದು ಅಂತೇಳಿ. ಸೊ ಅದರ ನಂತರ ಅವ್ರೇನಂತ ಹೇಳಿದ್ರೆ ಅವ್ರ ಗ್ರಾಹಕರನ್ನ ಆಯ್ಕೆ ಮಾಡಿ, ಯಾರು ಕರೆಂಟ್ ಇಲ್ಲ ಅಂಥವ್ರನ್ನ ಆಯ್ಕೆ ಮಾಡಿ ಅವ್ರು ನಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಆಗಲೂ ಕೂಡ ಏನಂತ ಹೇಳಿದ್ರೆ ಹೋಗಿ ಇಮಿಡಿಯೇಟ್ ಹಾಕಿದ ಕೂಡಲೇ ಅವ್ರು ಲೋನಿಗೆ ಸೈನ್ ಮಾಡಲಿಲ್ಲ. ಹಾಕಿದ ನಂತರ 1 ತಿಂಗಳು ಅವರು ಉಪಯೋಗ ಮಾಡಿಕೊಂಡು ಇದು ನನಗೆ ಬೇಕು, ನನಗೆ ಈ ಪ್ರಾಡಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಆದ ನಂತರ ಅವ್ರು ಬಂದು ಲೋನ್ ಪೇಪರ್ ಸೈನ್ ಹಾಕಿ ನಮಗೆ ಪೇಮೆಂಟ್ ಕೊಟ್ಟರು. ಇದು ಆ ಥರ ಪರಿಸ್ಥಿತಿ ಇತ್ತು. ಬಟ್ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಗ್ರಾಹಕರು ಅಪ್ರಂಟ್ ಆಗಿ, ಅಂದರೆ ಬ್ಯಾಂಕಿನವರು ಕೂಡ ಅಷ್ಟೇ ಮುಂದೆ ಬಂದಿದ್ದಾರೆ. ಇವತ್ತು ಏನಂತ ಹೇಳಿ ಒಬ್ಬ ಗ್ರಾಹಕ ಸೋಲಾರ್ ಬೇಕು ಅಂತ ಹೇಳಿದ್ರೆ ಸೀದಾ ಬ್ಯಾಂಕಿಗೆ ಹೋಗ್ತಾನೆ, ಒಂದು ಕಂಪನಿಯ ಕೊಟೇಶನ್ ಇಟ್ಕೊಂಡು ಇಮಿಡಿಯೇಟ್ ಬ್ಯಾಂಕ್ಸ್ ಶಾಂಕ್ಷನ್ ಆಗ್ತದೆ, ಈಗ ವೆಹಿಕಲ್ ಲೋನಿನ ಹಾಗೆ. ಸೊ ಇಮಿಡಿಯೇಟ್ ಅವರು ಕಂಪನಿಗೆ DD ಅನ್ನು ಕಳಿಸ್ತಾರೆ, ಆಮೇಲೆ ಬಂದು ಕಂಪನಿಯು ಇನ್ಸ್ಟಾಲ್ ಮಾಡ್ತಾರೆ. ಸೊ ಇದು ಬದಲಾವಣೆ ಅಂತ ಹೇಳಿ, ಅಂದರೆ ಟ್ರಾನ್ಸಿಷನ್ ಹಿಂಗೆ ಆಗಿದೆ ಅಂತೇಳಿ. ಯಾಕಂದರೆ ಆ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಸವಾಲುಗಳು ಕೂಡ ಇತ್ತು ತಮಗೆ. ಸೊ ಆ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತಾದರೂ ಕೂಡ ಅದನ್ನು ಜನರಿಗೆ ಅರಿವು ಮೂಡಿಸುವಂಥದ್ದೇ ದೊಡ್ಡ ಬಹಳ ಕೆಲಸ. ಯಾಕಂದರೆ ಇವತ್ತಿಗೂ ಕೂಡ ಒಂದಿಷ್ಟು ಮಂದಿ ಏನು ಅದರ ಬಗ್ಗೆ ಅರಿವು ಕೂಡ ಹೊಂದಿರಲ್ಲ. ಸೌರಶಕ್ತಿಯನ್ನು ಯಾವ ರೀತಿಯಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕು, ನಂತರದಲ್ಲಿ ನಿರ್ವಹಣೆ ಯಾವ ರೀತಿಯಲ್ಲಿ ಇರಬೇಕು, ಸೊ ಅದರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಗೊಂದಲ ಕೂಡ ಇರುತ್ತೆ. ಸೊ ಆದರೂ ಕೂಡ ಇವತ್ತು ಸೌರಶಕ್ತಿ ಬಳಕೆಯಲ್ಲಿ ಬಹಳಷ್ಟು ಕಡಿಮೆನೇ ಇದೆ. ಸೊ ಇನ್ನೂ ಕೂಡ ಅದನ್ನು ಜಾಗೃತಿ ಮೂಡಿಸಬೇಕು ಅಂತ ಏನು ಮಾಡಬೇಕಾಗುತ್ತೆ? ಮುಖ್ಯವಾಗಿ ಈಗ ನಮಗೆ ಈ ನಮ್ಮ ಈಗಿನ ಪ್ರಸಕ್ತ ಸನ್ನಿವೇಶ ನೋಡಿದರೆ ನಮ್ಮ ದೇಶದಲ್ಲಿ ಬರೀ 1% ಡೊಮೆಸ್ಟಿಕ್ ಗ್ರಾಹಕರು, ಅಂದರೆ ಮನೆ ಮಟ್ಟದಲ್ಲಿ ನೋಡಿದರೆ 1% ಜನ ಮಾತ್ರ ಹಾಕಿದ್ದಾರೆ. ಅಂದರೆ ನೀವು ಅಂದಾಜು ಮಾಡ್ಬೋದು ಸೌರಶಕ್ತಿ ಅಗಾಧತೆ ಏನು ಅಂತೇಳಿ, ಎಷ್ಟು ಆಪರ್ಚುನಿಟಿ ಇದೆ ಇನ್ನು ಮುಂದೆ ಅಂತೇಳಿ. ಮಾಹಿತಿ ಅಂತ ಹೇಳಿದ್ರೆ ನಾವು ಈಗ ಸೋಲಾರ್ ಸೆಲ್ಕೋ ನಾವು ಸ್ಟಾರ್ಟ್ ಮಾಡುವಾಗ ಏನಾಗಿತ್ತು ಅಂತ ಹೇಳಿದ್ರೆ ಒಂದು 3 ಸಮಸ್ಯೆ ಇತ್ತು. ಒಂದು ಇದ್ರ ಕಾಸ್ಟ್ಲಿ, ಇದು ಬಾಳಿಕೆ ಬರಲ್ಲ, ಇನ್ನೊಂದು ಮಳೆಗಾಲದಲ್ಲಿ ಕೆಲಸ ಮಾಡಲ್ಲ. ಇದು 3 ಇದು ನಮ್ಮ CEO ಮೋಹನ್ ಅಂಗಡಿಯವರು ಯಾವಾಗಲೂ ಹೇಳ್ತಾರೆ. ಈ 3ಅನ್ನು ಮೆಟ್ಟಿ ನಿಂತು ನಾವು ಈ ಇದನ್ನು ಸ್ಥಾಪನೆ ಮಾಡ್ತಾ ಬಂತು. ಯಾಕಂತ ಹೇಳಿದ್ರೆ ಸೆಲ್ಕೋದ ಮುಖ್ಯ ಕೆಲಸ ಏನಾಗಿತ್ತು ಅಂತ ಹೇಳಿದ್ರೆ
ನಾವು ಸೆಲ್ಕೋದ ಬಗ್ಗೆ ನಾವು ಪ್ರಚಾರ ಮಾಡಿದ್ದಕ್ಕಿಂತ ಜಾಸ್ತಿಯಾಗಿ ಸೋಲಾರ್ ಬಗ್ಗೆ ಪ್ರಚಾರ ಮಾಡಿದೆ ಜಾಸ್ತಿ. ಯಾಕಂದ್ರೆ ಸೋಲಾರ್ ಬಗ್ಗೆ ಪ್ರಚಾರ ಆಯ್ತು ಅಂತಂದ್ರೆ ಸೆಲ್ಕೋ ಅಥವಾ ಅದರ ಅಂತ ಎಲ್ಲ ಕಂಪನಿಗಳಿಗೂ ಅಪರ್ಚುನಿಟಿ ಸಿಗ್ತದೆ. ಇದು ಎರಡು ವಿಷಯದಲ್ಲಿ ಸೇಲ್ ಮಾಡೋದು ಕೂಡ ಹೌದು, ಸರ್ವಿಸ್ ಮಾಡೋರು ಕೂಡ ಹೌದು. ಸೋಲಾರ್ ಸರ್ವಿಸ್ ಮಾಡೋರು ಕೂಡ ಸೆಲ್ಕೋದ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಸೋಲಾರ್ ಬಗ್ಗೆ ಕೆಟ್ಟ ಹೆಸರು ಬರಬಾರ್ದು ಅಂತೇಳಿ. ಅಂದ್ರೆ ಬರೀ ಸೆಲ್ಕೋ ಹಾಕಿದ ಪ್ರಾಡಕ್ಟ್ಗೆ ಮಾತ್ರ ಸರ್ವಿಸ್ ಅಲ್ಲ, ನಮ್ದು ಈಗಲೂ ಕೂಡ ಏನಿದೆ ಅಂತ ಹೇಳಿದ್ರೆ ಯಾವುದೇ ಕಂಪನಿ ಸೋಲಾರ್ ಹಾಕಿದ್ರು ಕೂಡ ಸರ್ವಿಸ್ ಬೇಕಾದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಇದಿದೆ. ಸೊ ಈ ಒಂದು ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ ನಾವು ಈ 3 ಸಮಸ್ಯೆಗಳೇನಿತ್ತು, ಒಂದು ಕಾಸ್ಟ್ಲಿ, ಅದನ್ನು ನಾವು ಇದು ಮಾಡಿದೀವಿ. ಹೆಂಗಂತ ಹೇಳಿದ್ರೆ ಯಾವುದೇ ಒಂದು ನೀವು ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ಅದು ಬೇಕಾದ್ರೆ ದೊಡ್ಡ ಕಾರ್ ಇರ್ಬೋದು, ದೊಡ್ಡ ಮನೆ ಇರ್ಬೋದು, ನೀವು ಅದು ಅಫೋರ್ಡೆಬಲ್ ಆಗೋದು ಹೆಂಗೆ, ಕಾಸ್ಟ್ಲಿ ಅಲ್ಲ ಅಂತ ಹೇಳಿದ್ರೆ ಅದಕ್ಕೆ ಫೈನಾನ್ಸ್ ಸಿಕ್ಕಿದಾಗ. ಸೊ ನಾವು ಮೊದಲ ಕೆಲಸ ನಾನು ಆಗ್ಲೇ ಹೇಳಿದಾಗೆ ಫೈನಾನ್ಸ್ ಕೊಟ್ಟದ್ರಿಂದ 24,000 ರೂಪಾಯಿ ಅಂದ್ರೆ ಆಗಿನ ಕಾಲದಲ್ಲಿ 24,000 ರೂಪಾಯಿ ಒಂದು 4 ಲೈಟಿಗೆ ಒಬ್ಬ ಕಸ್ಟಮರ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಆಗ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಫೈನಾನ್ಸೇ ಕಾರಣ. ಸೊ ನಾವು ಅವನಿಗೆ ಆ ಫೈನಾನ್ಸ್ ತಗೊಂಡದನ್ನು ಯಾವ ಥರ ರೀಪೇಮೆಂಟ್ ಮಾಡ್ಬೋದು ಅಂತ ಹೇಳಿದ್ವಿ. ಯಾಕಂತ ಹೇಳಿದ್ರೆ ನೀವು ಕೆರೋಸಿನಿಗೆ 300 ರೂಪಾಯಿ ಸ್ಪೆಂಡ್ ಮಾಡ್ತಿದ್ದೀರಾ, ಅದೇ 300 ಒಂದು 100 ರೂಪಾಯಿ ಸೇರಿಸಿ 400 ರೂಪಾಯಿ ನೀವು EMI ಕಟ್ಟಿದ್ರೆ 5 ವರ್ಷ ನಿಮ್ಮ ಲೋನ್ ಫ್ರೀ ಆಗ್ತದೆ, ಮತ್ತೆ 20 ವರ್ಷ ನಿಮ್ಗೆ ಬಾಳಿಕೆ ಬರ್ತದೆ ಅಂತೇಳಿ ಹೀಗೆ ಮಾಡಿದ್ವಿ. ಸೊ ಕಾಸ್ಟ್ಲಿ ಎಂಬ ಒಂದು ಪದ ಹೋಯ್ತು. ಅದು ಇವತ್ತಿನ ಕಾಲದಲ್ಲಿ ಅಂತೂ ಖಂಡಿತ ಹೋಗಿದೆ. ಯಾಕಂದ್ರೆ ಇವತ್ತು ನೀವು ನೋಡಿದರೆ ಪವರ್ ಜನರೇಷನ್ ವಿಷಯದಲ್ಲಿ ನೀವು ಹೈಡ್ರೋ ಅಥವಾ ಬೇರೆ ಯಾವುದೇ ಪವರ್ ಜನರೇಷನ್ ಕೂಡ 1 ಯೂನಿಟ್ಗೆ 4 ರೂಪಾಯಿಂದ 8 ರೂಪಾಯಿವರೆಗಿದೆ. ಬೇರೆ ಎಲ್ಲ ಸೋಲಾರ್ 2 ರೂಪಾಯಿ ಆಗ್ತದೆ ಈಗ. ಸೊ ಈಗ ಯಾವುದು ಕಾಸ್ಟ್ಲಿ ಅಲ್ಲ. ಸೊ ಪ್ರೂವ್ ಆಯ್ತು ಒಂದು. ಎರಡನೇದೇನಂತ ಮಳೆಗಾಲದಲ್ಲಿ ಕೆಲಸ ಮಾಡೋದಿಲ್ಲ ಅಂತೇಳಿ ನಾವು ನಮ್ಮ ಮ್ಯಾಕ್ಸಿಮಮ್ ಇನ್ಸ್ಟಾಲೇಷನ್ ಹೇಳಿದಾಗೆ ಕರೆಂಟ್ ಇಲ್ಲದ ಮನೆಯಿಂದ ಸ್ಟಾರ್ಟ್ ಮಾಡಿದ್ರಿಂದ ಹೆಚ್ಚಿನ ಮನೆ ಇದ್ದದ್ದೇ ನಮ್ದು ಮಲೆನಾಡು ಕೋಸ್ಟಲ್ ಇದರಲ್ಲಿ ಮತ್ತು ಈ ವೆಸ್ಟರ್ನ್ ಘಾಟ್ ಬೆಲ್ಟ್ ಅಲ್ಲಿ. ನಿಮ್ಗೆ ಗೊತ್ತಿದೆ ಆಗುಂಬೆ ಅಂತ ಹೇಳಿದ್ರೆ ನಮ್ಮ ಇಲ್ಲಿಯ ಚಿರಪುಂಜಿ ಕರ್ನಾಟಕದ ಅಂತ ಹೇಳ್ತಿದ್ವು ಆ ಟೈಮಲ್ಲಿ. ಈಗ ಸ್ವಲ್ಪ ಚೇಂಜ್ ಆಗಿದೆ. ಸೊ ಅಲ್ಲಿ ನಾವು ಆಗುಂಬೆ ಹೈಸ್ಕೂಲಿಗೆ ಸೋಲಾರ್ ಆಗ್ಲೇ ಹಾಕಿದ್ವಿ ನಾವು. ಅಂದ್ರೆ ಸೋಲಾರ್ ಬೇಕು, ಯಾಕಂದ್ರೆ ಹಗಲಿಗೆ ಅಲ್ಲಿಗೆ ಲೈಟ್ ಕಾಣೋದಿಲ್ಲ, ಅಂದ್ರೆ ಕ್ಲಾಸ್ ರೂಮ್ ಕಾಣೋದಿಲ್ಲ ಆ ಥರದ. ಸೊ ಆ ಭಾಗದಲ್ಲಿ ನಮ್ಮ ಕೊಪ್ಪ, ಶೃಂಗೇರಿ, ನಿಮ್ಮ ಹೊಸನಗರ, ತೀರ್ಥಹಳ್ಳಿ ಈ ಭಾಗದಲ್ಲಿ ಸಾಕಷ್ಟು ಗ್ರಾಹಕರು, ಈ ಇವನು ಕೆಳಗಿನ ಬೆಲ್ಟಲ್ಲಿ ಉದಾಹರಣೆ ಕೊಲ್ಲೂರು, ಮಾಳ, ಈ ಯಾವ ಭಾಗದಲ್ಲಿ ನೋಡಿದ್ರು ಕೂಡ ನಿಮ್ಗೆ ತುಂಬಾ ಗ್ರಾಹಕರಿದ್ರು. ಸೋಲಾರ್ ಮಳೆಗಾಲದಲ್ಲಿ ಕೆಲಸ ಮಾಡೋದಕ್ಕೆ ಉತ್ತರ ಏನಂತ ಹೇಳಿದ್ರೆ ಅದು ಬರೀ ಡಿಸೈನಿಂಗ್. ಈಗ ಉದಾಹರಣೆ ಮಳೆಗಾಲದಲ್ಲಿ ನಿಮ್ಗೆ 25% ಕಡಿಮೆ ಪವರ್ ಜನರೇಷನ್ ಆಗ್ತದೆ ಅಂತ ಹೇಳಿ ಒಂದು ಇದಿದೆ ಟೆಕ್ನಿಕಲಿ. ನಾವೇನು ಮಾಡ್ತೀವಿ, 40 ವ್ಯಾಟ್ ಪ್ಯಾನೆಲ್ ಕೊಡೋ ಬದಲಿಗೆ 50 ವ್ಯಾಟ್ ಕೊಡ್ತೀವಿ ಅಷ್ಟೇ. ಸೊ 25% ನೀವು ಮಳೆಗಾಲಕ್ಕೆ ಎಷ್ಟು ಬೇಕು ಆ ಪ್ಯಾನೆಲ್ ಅನ್ನು ಡಿಸೈನ್ ಮಾಡಿದಂತಾದ್ರೆ ಈ ಸಮಸ್ಯೆ ಪರಿಹಾರ. ಸೊ ಮೂರನೇದು ಏನಂತ ಹೇಳಿದ್ರೆ ಅದಕ್ಕೆ ಈ ಬಾಳಿಕೆ ಇಲ್ಲ ಅಥವಾ ಸರ್ವಿಸ್ ಇದಿಲ್ಲ ಅಂತೇಳಿ. ಸೊ ಇದಕ್ಕೆ ನಾವು ಸೆಲ್ಕೋ ಮಾಡಿದ ಮುಖ್ಯ ಕೆಲಸ ಏನಂತ ನಾನು ಆಗಲೇ ಹೇಳಿದಾಗೆ, ಸೆಲ್ಕೋ ನಮ್ಮ ಪ್ರಾಡಕ್ಟ್ ಮಾತ್ರ ಅಲ್ಲ, ಸೋಲಾರ್ ಟೆಕ್ನಾಲಜಿ. ಯಾಕಂತ ಹೇಳಿದ್ರೆ ಹರಿಶ್ಚಂದ್ರ ಒಂದು ಮಾತು ಹೇಳ್ತಿದ್ರು, ಈಗ ಅಕಸ್ಮಾತ್ ಇಲೆಕ್ಟ್ರಿಕ್ ಪೋಲ್ ಒಂದು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಇಲೆಕ್ಟ್ರಿಕ್ ಟೆಕ್ನಾಲಜಿ ಸರಿ ಇಲ್ಲ ಅಂತೇಳಿ ಯಾರು ಹೇಳುವುದಿಲ್ಲ. ಅದೆಲ್ಲೋ ಒಂದು ಸಣ್ಣ ಲೈನ್ ಸಮಸ್ಯೆ ಇರ್ಬೋದು ಅಂತ ಹೇಳಿ. ಅದೇ ಸೋಲಾರ್ ಸ್ಟ್ರೀಟ್ ಲೈಟ್ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಕಷ್ಟ. ಜನ ಏನು ಹೇಳ್ತಾರೆ ಅಂದರೆ ಸೋಲಾರೇ ಸರಿ ಇಲ್ಲ ಅಂತ, ಟೆಕ್ನಾಲಜಿ ಸರಿ ಇಲ್ಲ ಅಂತೇಳಿ. ಸೊ ಈ ಒಂದು ಅಪನಂಬಿಕೆ ಬರಬಾರ್ದು ಅಂತೇಳಿ ನಾವೇನು ಮಾಡಿದ್ದೀವಿ, ಎಲ್ಲ ಕಡೆ ನಮ್ಮ ಶಾಖೆಯನ್ನು ಮಾಡಿದ್ದೀವಿ. ಶಾಖೆಯನ್ನು ಮಾಡಿ ನಾವು ಅದನ್ನು ನಮ್ಮದೇ ಟೆಕ್ನಿಷಿಯನ್ ಇದು ಇಟ್ಕೊಂಡು ಮತ್ತು ನಾವು ಬಿಸ್ನೆಸ್ ಅಸೋಸಿಯೇಟ್ ಅಂತ ಮಾಡಿ ಸೇವಾಬನ್ನು ಅಂತ ಮಾಡಿ ಬಿಸ್ನೆಸ್ ಅಸೋಸಿಯೇಟ್ ಬಿಸ್ನೆಸ್ಸನ್ನು ಮಾರ್ಕೆಟ್ ಮಾಡಲಿಕ್ಕೆ ನಾವು ಡೀಲರ್ಶಿಪ್ ಕೊಡಲಿಲ್ಲ. ಯಾಕಂದ್ರೆ ಡೀಲರ್ಶಿಪ್ ಕೊಟ್ಟರೆ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಉದಾಹರಣೆ ಒಂದು ಯಾವುದೇ ಸೇಲ್ಸ್ ಅಂತ ಹೇಳಿದ್ರೆ ತಕ್ಷಣ 4 ಭಾಗ: ಅವೇರ್ನೆಸ್ ಕ್ರಿಯೇಷನ್ ಮಾಡಿ ಆರ್ಡರ್ ಕನ್ಫರ್ಮ್ ಮಾಡೋದು, ಆಮೇಲೆ ಪೇಮೆಂಟ್ ತಗೊಳ್ಳೋದು, ಇನ್ಸ್ಟಾಲ್ ಮಾಡೋದು, ಆಫ್ಟರ್ ಸೇಲ್ ಸರ್ವಿಸ್ ಕೊಡೋದು. ನಾವೇನು ಮಾಡಿದ್ವಿ, 2 ಮಾತ್ರ ಕೊಟ್ಟಿವಿ ಅವರಿಗೆ. ಏನಂದರೆ ಆರ್ಡರ್ ತಗೊಳ್ಳಿ, ಪೇಮೆಂಟ್ ತಗೊಳ್ಳಿ, ಬಟ್ ಇನ್ಸ್ಟಾಲ್ ಮಾಡೋದು ನಾವೇ, ಸರ್ವಿಸ್ ಕೊಡೋದು ನಾವೇ. ಸೊ ಈ ಒಂದು ಇವತ್ತಿಗೆ ಕೂಡ ನಮ್ಮ ಕಸ್ಟಮರ್ ನಮ್ಮ ಡೈರೆಕ್ಟ್ ಲಿಂಕ್ ಇದೆ. ಸೊ ಈ ಪ್ಯಾಟರ್ನಲ್ಲಿ ಮಾಡ್ತಾ ನಾವು ಸೆಲ್ಕೋ ಬಿಟ್ಟು ಹೊರಗಿನ ಕಸ್ಟಮರ್ ಇವತ್ತಿನ ಕೂಡ ಆಗಲೇ ಹೇಳಿದಾಗೆ ನಾವು ಓಪನ್ ಆಗಿದ್ದೇವೆ. ಯಾವುದೇ ಕಸ್ಟಮರ್ ನೀವು ಸೋಲಾರ್ ಹಾಕಿದ್ದೀರಿ ಅಂತಾದರೆ ಅಕಸ್ಮಾತ್ ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳೇನಿದ್ರೆ ನೀವು ಖಂಡಿತವಾಗಿ ಸೆಲ್ಕೋವನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಸರ್ವಿಸನ್ನು ಪಡ್ಕೊಳ್ಳಿ ಅಂತೇಳಿ. ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ಬ್ಯಾಂಕಿನವರಿಗೆ ನಂಬಿಕೆ ಬಂತು ಸೋಲಾರ್ ಫೈನಾನ್ಸ್ ಮಾಡ್ಬೋದು ಅಂತೇಳಿ, ನಮ್ಮ ಪಾಲಿಸಿ ಮೇಕರ್ಸಿಗೆ ಕೂಡ ನಂಬಿಕೆ ಬಂತು ಸೋಲಾರ್ ಕೆಲಸ ಮಾಡ್ತದೆ ಅಂತೇಳಿ. ಸೊ ಇದು ಒಂದು ಈಗ ಅಂದರೆ ಅವೇರ್ನೆಸ್ ವಿಷಯದಲ್ಲಿ ಬದಲಾವಣೆ ಆಗಿರುವಂಥದ್ದು. ಹೌದು, ಎಸ್. ಮತ್ತೊಂದು ಕಡೆ ಆಗತ್ತಾನೆ ನೀವು ಹೇಳಿದ್ರಿ, ಒಮ್ಮೊಮ್ಮೆ ಇನ್ಸ್ಟಾಲೇಷನ್ ಮಾಡಿದರೂ ಕೂಡ ಔಟ್ಪುಟ್ ಸರಿಯಾಗಿ ಬರಲ್ಲ ಅಂತ ಒಂದು ರೀತಿಯ ಕಂಪ್ಲೇಂಟ್ ಇರುತ್ತೆ. ಸೊ ಅದನ್ನು ಡಿಸೈನ್ ಮಾಡುವ ರೀತಿ ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅಲ್ವಾ? ಹೌದು. ಅಂದರೆ ಈಗ ಒಂದು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೌರಶಕ್ತಿ ಎಂಬುದು ಎಲ್ಲರಿಗೂ ಎಲ್ಲ ಕಡೆ ಸಿಗುವಂಥ ಒಂದು ಎನರ್ಜಿ. ಈಗ ಉದಾಹರಣೆ ಬೇರೆ ಎಲ್ಲ ಸೋರ್ಸ್ ಆಫ್ ಎನರ್ಜಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಕಡೆ ಸಿಗಲ್ಲ.
ಕನ್ವೆನ್ಷನಲ್ ಸೋರ್ಸ್ ಆಗಿರುವಂತ ನೀರಿರ್ಬೋದು ಅಥವಾ ಇದು ಅಣುವಿದ್ಯುತ್ ಇರ್ಬೋದು, ಕಲ್ಲಿದ್ದಲು ಎಲ್ಲವೂ ಏನಂತ ಹೇಳಿ ಯಾಕಂದ್ರೆ ಸಾಂಪ್ರದಾಯಿಕ ಇಂಧನಗಳು ಕೂಡ ಒಂದು ಕಡೆ ಬತ್ತುತ್ತಾ ಇದೆ. ಸೊ ಅದನ್ನು ಒಂದ್ ಕಡೆ ಕಡಿಮೆ ಆಗ್ತಾ ಇದೆ. ಇನ್ನೊಂದು ಕಡೆ ಲಿಮಿಟೇಷನ್ ಅಂದ್ರೆ ನೀವು ಏನೇ ಮಾಡೋದಾದ್ರೂ ಕೂಡ ಈಗ ನೋಡಿ ಹೊಸ ಹೈಡ್ರೋ ಪ್ಲಾಂಟ್ ಮಾಡ್ತೇವೆ ಅಂತ ಹೇಳಿದ್ರೆ ನಾವೇ ಹೋಗಿ ತಡೆ ಆಗ್ತೀವಿ. ಯಾಕಂತ ಹೇಳಿದ್ರೆ ಇಷ್ಟು ಮರ ಹೋಗ್ತದೆ, ಇಷ್ಟು ಭೂಮಿ ಹೋಗ್ತದೆ, ಇಷ್ಟು ಜಲ ಆವೃತವಾಗಿ ಇರ್ತೇವೆ ಅಂತ ಹೇಳಿ ಅಣುವಿದ್ಯುತ್ ಮಾಡ್ಲಿಕ್ಕೆ ನಾವು ಬಿಡಲ್ಲ. ಅದು ಹೀಗೆ ಏನು ಪರಿಸರಕ್ಕೆ ಹಾನಿ ಆಗ್ತದೆ ಅಂತ ಹೇಳಿ. ಸೊ ಇದ್ರ ಒಂದು ಕಡೆ ಅಂತ ಆದ್ರೆ ಇವನ್ ರಿನ್ಯೂಯಬಲ್ ಎನರ್ಜಿಯಲ್ಲಿ ಕೂಡ ನೀವು ಉದಾಹರಣೆಗೆ ಪವನ ಇದು ಅಂದ್ರೆ ಇದರಿಂದ ಗಾಳಿಯಿಂದ ವಿದ್ಯುತ್ ಅನ್ನು ಮಾಡ್ತಾರೆ. ಗಾಳಿಯಿಂದ ವಿದ್ಯುತ್ ಅನ್ನು ನೀವು ಎಲ್ಲ ಕಡೆ ಮಾಡ್ಲಿಕ್ಕೆ ಆಗಲ್ಲ. ಸಮುದ್ರ ಅಲೆಯಿಂದ ವಿದ್ಯುತ್ ಅನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಅದನ್ನು ಕೂಡ ನೀವು ಸಮುದ್ರ ಬದಿಯಲ್ಲೇ ಮಾಡ್ಬೇಕು, ಎಲ್ಲ ಕಡೆ ಮಾಡ್ಲಿಕ್ಕೆ ಆಗಲ್ಲ. ಸೋಲಾರ್ ಒಂದೇ ರಿನ್ಯೂಯಬಲ್ ಎನರ್ಜಿ ಇದ್ರ ಬ್ಯೂಟಿ ಏನಂದ್ರೆ ನಿಮ್ಗೆ ಇದು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಬಡವ, ಅದು ರಿಚ್ ಅಥವಾ ಹಳ್ಳಿ, ಸಿಟಿ, ದೊಡ್ಡವ, ಸಣ್ಣ ಮನೆ, ದೊಡ್ಡ ಮನೆ, ದೊಡ್ಡ ಏನಿಲ್ಲ, ಅವನಿಗೆ ಎಷ್ಟು ಬೇಕೋ ಅದನ್ನು ನಾವು ಜನರೇಟ್ ಮಾಡ್ಬೋದು. ಇದನ್ನ ದೃಷ್ಟಿಯನ್ನು ಇಟ್ಕೊಂಡು ಎಲ್ಲಿ ನಾವು ಇನ್ಸ್ಟಾಲ್ ಮಾಡ್ತೀವಿ, ಕರ್ನಾಟಕದಲ್ಲಿ ಮಾಡ್ತೀವ, ಕರ್ನಾಟಕದಲ್ಲಿ ಕೋಸ್ಟಲ್ ಮಾಡ್ತೀವ, ಮಲೆನಾಡಲ್ಲ ಅಥವಾ ಮೇಘಾಲಯದಲ್ಲೇ, ಅಸ್ಸಾಮಲ್ಲಿ, ಯಾಕಂದ್ರೆ ಸೂರ್ಯನ ಬೆಳಕು ಒಂದೇ ಥರ ಇರುವುದಿಲ್ಲ. ಕೆಲವು ಕಡೆ 6 ಗಂಟೆ ಸಿಗ್ತದೆ, 8 ಗಂಟೆ ಸಿಗ್ತದೆ, 3 ಗಂಟೆ ಸಿಗ್ತದೆ. ಹೀಗೆ ಇದನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಸರಿಯಾಗಿ ಡಿಸೈನ್ ಮಾಡಿದಂತಾದ್ರೆ ಸರಿಯಾದ ಔಟ್ಪುಟ್ ಖಂಡಿತ ಬರ್ತದೆ. ಬರುತ್ತೆ. ಎಸ್, ಓಕೆ. ಒಂದನೇ ಡಿಸೈನ್ ನೋಡ್ಬೇಕಷ್ಟೇ. ಈಗ ನೀವು ಹಾಕಿದ ಸಿಸ್ಟಮ್ ಅನ್ನು ನಾನು ಕಾಪಿ ಮಾಡ್ಲಿಕ್ಕೆ, ಯಾಕಂದ್ರೆ ನಮ್ಮ ಇಬ್ಬರು ರಿಕ್ವೈರ್ಮೆಂಟ್ ಬೇರೆ ಇರ್ಬೋದು. ಎಸ್, ಅದು ಬಹಳ ಇಂಪಾರ್ಟೆಂಟ್ ಅಂತ ಕೂಡ ತಾವು ಹೇಳುವಂಥದ್ದು. ಸೊ ಇವಾಗ ಈ ಸೋಲಾರ್ನಿಂದ ಯಾವ ರೀತಿಯಲ್ಲಿ ವಿದ್ಯುತ್ ಜನರೇಟ್ ಆಗುತ್ತೆ ಅದು ಬಹಳ ಮುಖ್ಯವಲ್ವಾ? ಸೊ ಅದ್ರ ಬಗ್ಗೆ ಒಂದು ಹೇಳಿ ಸರ್. ಸೌರಶಕ್ತಿಯಲ್ಲಿ 2 ವಿಭಾಗ, ಒಂದು ಹೀಟ್ ಎನರ್ಜಿ ಮತ್ತೊಂದು ಲೈಟ್ ಎನರ್ಜಿ ಅಂತೇಳಿ. ನೀವು ಎಲ್ಲರಿಗೂ ಗೊತ್ತಿರುವಂತದ್ದು ಹೀಟ್ ಅಂತ ಹೇಳಿದ್ರೆ, ಈಗ ನಾವು ಉದಾಹರಣೆಗೆ ಸೂರ್ಯನ ಶಾಖದಿಂದ ಬಿಸಿನೀರನ್ನು ಉಪಯೋಗ ಮಾಡ್ತೀವಿ ಮನೆಯಲ್ಲಿ. ಈಗಂತೂ ಎಲ್ಲ ಮನೆಯಲ್ಲಿ ವಾಟರ್ ಹೀಟರ್ ಕಂಪಲ್ಸರಿ ಟೈಪ್ ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಸೊ ಈ ಒಂದು ಇದು ಶಾಖದಿಂದ ಕೆಲಸ ಮಾಡ್ತದೆ, ಅಥವಾ ಸೋಲಾರ್ ಕುಕ್ಕರ್ ಅಂತ ಹೇಳ್ತಾರೆ. ತುಂಬಾ ಅದು ಇದಾಗ್ಲಿಲ್ಲ, ಫೇಮಸ್ ಆಗ್ಲಿಲ್ಲ, ಬಟ್ ಆ ಒಂದು ಟೆಕ್ನಾಲಜಿ ಕೂಡ ಹೀಟಲ್ಲಿ ಕೆಲಸ ಮಾಡ್ತದೆ. ಬಟ್ ಉಳಿದ ಎಲ್ಲವೂ ಈಗ ನಮ್ಮ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುವಂಥದ್ದು ಅಥವಾ ಎಲೆಕ್ಟ್ರಾನಿಕ್ಸ್ ಅನ್ನು ಉಪಯೋಗ ಮಾಡುವಂಥ ಏನು ಪವರ್ ಇದೆ, ಫೋಟೋವೋಲ್ಟಿಕ್ಸ್ ಇದೆ ಅಂತ ಎನರ್ಜಿ ಅಂತ ಹೇಳ್ತೀವಿ ನಾವು, ಅದನ್ನು ಜನರೇಟ್ ಮಾಡಲಿಕ್ಕೆ ಬೆಳಕು ಸಾಕು, ಹೀಟ್ ಬೇಡ. ಸೊ ಇದು ಏನಾಗ್ತದೆ, ಈಗ ಉದಾಹರಣೆ ಒಂದು ಸೋಲಾರ್ ಪ್ಯಾನಲ್ ಇದ್ದರೆ ನಾವು ಅದನ್ನು ಏನು ಮಾಡ್ತೇವೆ, ಸೌತ್ ಫೇಸ್ ಆಗಿ, ಅಂದರೆ ಸಾಧಾರಣ ನಮ್ಮ ಇಲ್ಲಿ ಇನ್ಸ್ಟಾಲ್ ಮಾಡಬೇಕಾದ್ರೆ ಕರ್ನಾಟಕದಲ್ಲಿ 27 ಡಿಗ್ರಿ ಸೆಂಟಿಗ್ರೇಡಲ್ಲಿ ಸೌತ್ ಫೇಸ್ಗೆ ನಾವು ಅದನ್ನು ಫೇಸ್ ಮಾಡಿ ಇನ್ಸ್ಟಾಲ್ ಮಾಡ್ತೀವಿ. ಎಲ್ಲೂ ಕೂಡ ಮಾಡ್ಬೋದು, ಹುಲ್ಲಿನ ಮಾಡಿಂದ ಹಿಡಿದು, ಹಂಚಿನ ಮಾಡಿಂದ ಹಿಡಿದು, ಆರ್ಸಿಸಿ ಮಾಡಿ, ಎಲ್ಲಿ ಬೇಕಾದ್ರೆ ನಿಮ್ಮ ಶೀಟ್ ಮಾಡಿ ಎಲ್ಲಿ ಬೇಕಾದ್ರೆ ಇನ್ಸ್ಟಾಲ್ ಮಾಡಿ. ಹೆಚ್ಚಿನವರದೇ ಹೆಂಚಿನ ಮನೆಗೆ ಆಗಲ್ಲ ಅಂತಲ್ಲ, ಎಲ್ಲಿ ಬೇಕಾದ್ರೆ ಮಾಡ್ಬೋದು, ಏನೂ ಇಲ್ಲ, ಸೇಫ್ಟಿ ಕೂಡ ಇದೆ. ಸೊ 27 ಡಿಗ್ರಿ ಸೌತ್ ಫೇಸ್ಗೆ ನಾವು ಇನ್ಸ್ಟಾಲ್ ಮಾಡ್ತೀವಿ. ಯಾಕಂದರೆ ಉತ್ತರಾಯಣ ದಕ್ಷಿಣ ಚೇಂಜ್ ಆಗುವಾಗ ನಮ್ಮ ಇದರಲ್ಲಿ ಸೌತ್ ಫೇಸ್ ಮಾಡಿದರೆ ನೀವು ಮ್ಯಾಕ್ಸಿಮಮ್ ಸನ್ ರೇಸ್ ಇದರ ಮೇಲೆ ಬೀಳ್ತದೆ. ಸೊ ಬೆಳಿಗ್ಗೆ 6:30 ಸಾಧಾರಣ 5:30, 6 ಗಂಟೆವರೆಗೆ ಇದರಲ್ಲಿ ಪವರ್ ಜನರೇಟ್ ಆಗ್ತದೆ. ಅದರಲ್ಲಿ ಕೂಡ ಪೀಕ್ ಅವರ್ಸ್ ಅಂತ ಹೇಳ್ತೀವಿ ನಾವು, ಆಲ್ಮೋಸ್ಟ್ ಬೆಳಿಗ್ಗೆ 10ರಿಂದ 3 ಗಂಟೆವರೆಗೆ. ಆ ಟೈಮಲ್ಲಿ ಜಾಸ್ತಿ ಪವರ್ ಜನರೇಟ್ ಆಗ್ತದೆ. ಈ ಜನರೇಟ್ ಆಗೋದು ಹೆಂಗೆ ಅಂತ ಹೇಳಿದ್ರೆ, ಇದರಲ್ಲಿ ಫೋಟೋವೋಲ್ಟಿಕ್ ಅಂದರೆ ಸಿಲಿಕಾನ್ ಸೆಲ್ಸ್ ಇರ್ತದೆ. ಸೊ ಸೂರ್ಯನ ಬೆಳಕು ಬಿದ್ದ ಕೂಡಲೇ ಇಲ್ಲಿಂದ ಪವರ್ ಜನರೇಟ್ ಆಗೋದು. ಸೊ ಜನರೇಟ್ ಆದ ಪವರು ಈಗ ಅಕಸ್ಮಾತ್ ಡೇ ಟೈಮಲ್ಲೇ ನಮ್ಗೆ ಯೂಸ್ ಮಾಡ್ಬೇಕಂತಂದ್ರೆ ವಿದೌಟ್ ಬ್ಯಾಟ್ರಿನ ಕೂಡ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಬ್ಯಾಟ್ರಿ ಬೇಡ, ನಿಮ್ಗೆ ನೈಟ್ ಬೇಕಾಗಿದ್ರಿಂದ ಬ್ಯಾಟ್ರಿ ಒಂದು ಬೇಕು, ಯಾಕಂದ್ರೆ ಸ್ಟೋರೇಜ್ ಮಾಡ್ಲಿಕ್ಕೆ. ಸೊ ಇದು ಅಂದ್ರೆ ಒಟ್ಟು ಅದು ಕೆಲಸ ಮಾಡುವ ರೀತಿ. ಇವಾಗ ನೀವು ಹೇಳಿದಾಗೆ ಸಿಸ್ಟಮ್ಸ್ಗಳು ಕೂಡ ಇದೆ, ಕಂಪೋನೆಂಟ್ಸ್ ಅದು ಬಹಳ ಮುಖ್ಯವಾಗಿ ಇದರಲ್ಲಿ ಬೇಕಾಗುತ್ತೆ. ಯಾವ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತ? ಸೊ ಇದರಲ್ಲಿ ಈಗ 2 ವಿಭಾಗ ಇದೆ, ಅಂದ್ರೆ ಸೋಲಾರ್ ಫೋಟೋ ಇದರಲ್ಲಿ ಕೂಡ. ಒಂದು ಆನ್ ಗ್ರಿಡ್ ಸಿಸ್ಟಮ್ ಅಂತ ಹೇಳ್ತಾರೆ. ಆನ್ ಗ್ರಿಡ್ ಸಿಸ್ಟಮ್ ಅಂತ ಹೇಳಿದ್ರೆ ಈಗ ವಿದೌಟ್ ಬ್ಯಾಟ್ರಿ, ಈಗ ಉದಾಹರಣೆ PM ಸೂರ್ಯಗರ್ ಅಂತ ಏನು ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದ್ದಾರೆ, ಅದರಲ್ಲಿ ಕೂಡ ಹೆಂಗೆ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಬ್ಯಾಟ್ರಿ ಬರಲ್ಲ. ಸೊ ಒಂದು ಪ್ಯಾನಲ್ ಇರ್ತದೆ, ಇನ್ವರ್ಟರ್ ಇರ್ತದೆ, ಆಮೇಲೆ ಅದಕ್ಕೆ ಬೇಕಾದ ಸಂಬಂಧಪಟ್ಟ ಕೇಬಲಿಂಗ್ ಮತ್ತು ಇದೆಲ್ಲ ಇರ್ತದೆ. ನಾವು ಮೀಟರನ್ನು ಕನೆಕ್ಟ್ ಮಾಡ್ತೀವಿ. ಸೊ ಇದರಲ್ಲಿ ಪವರ್ ಜನರೇಟ್ ಆದದ್ದು ಡೈರೆಕ್ಟ್ ನಾವೇನು ಮನೆಗೆ ಯೂಸ್ ಮಾಡೋದಿಲ್ಲ, ಅದು ಡೈರೆಕ್ಟ್ KEBಗೆ ಅಥವಾ ಮೆಸ್ಕಾಮ್ಗೆ ಸಿಂಕ್ ಆಗ್ತದೆ. ನಾವು ಉಪಯೋಗ ಮಾಡುವಂಥದ್ದು ಮೊದಲೇನೆ ಹೆಂಗೆ ಯೂಸ್ ಮಾಡ್ತಿದ್ದೀವಿ, ಯೂಸ್ ಮಾಡ್ತಿದ್ದೀವಿ ಹಾಗೇನೆ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ಮಂತ್ ಎಂಡಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಒಂಥರ ನೆಟ್ ಮೀಟರಿಂಗ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಈಗ ಅಕಸ್ಮಾತ್ ನೀವು ಒಂದು ಉದಾಹರಣೆಗೆ ಒಂದು 3 ಕಿಲೋವಾಟ್ ಸಿಸ್ಟಮ್ ಹಾಕಿದಂತಾದ್ರೆ ನಿಮ್ಗೆ ಸಾಧಾರಣ ನಮ್ಮ ಲೆಕ್ಕಾಚಾರ ಏನಂತ ಹೇಳಿದ್ರೆ 1 ಕಿಲೋವಾಟಿಗೆ ಸಾಧಾರಣ 100 ಸ್ಕ್ವೇರ್ ಫೀಟ್ ಏರಿಯಾ ಬೇಕು. ಅಂದ್ರೆ 3 ಕಿಲೋವಾಟ್ ಅಂದ್ರೆ 300 ಸ್ಕ್ವೇರ್ ಫೀಟ್ ಏರಿಯಾ ಬೇಕು. 1 ಕಿಲೋವಾಟಿಗೆ ದಿನಕ್ಕೆ 4 ಯೂನಿಟ್ ಜನರೇಟ್ ಆಗ್ತದೆ ಪವರ್. ಸೊ 3 ಕಿಲೋವಾಟಿಗೆ 12 ಯೂನಿಟ್ ದಿನಕ್ಕೆ ಜನರೇಟ್ ಆಗ್ತದೆ. ಸೊ ತಿಂಗಳಿಗೆ 360 ಯೂನಿಟ್ ಜನರೇಟ್ ಆಗ್ತದೆ. ಇದು ಎವರೇಜ್ ಅಂತ ಹೇಳ್ತೀವಿ. ನಾನು ಆಗ ಹೇಳಿದಾಗೆ ನಿಮ್ಗೆ ಮಳೆಗಾಲದಲ್ಲಿ ಎಕ್ಸಾಂಪಲ್ ಹೇಳೋದಾದ್ರೆ
ಮಳೆಗಾಲದಲ್ಲಿ ಅದೊಂದು 300 ಆಯ್ತು ಅಂತಂದ್ರೆ ಬೇಸಿಗೆಯಲ್ಲಿ 400 ಅಂತದೆ, ಅವರೇಜ್ ಅಲ್ಲಿ 350 360 ಅಂತ ತಿಳ್ಕೊಳ್ಬೋದು. ಸೊ ಈ 350 60 ಜನರೇಟ್ ಏನಾಯ್ತು, ಅಕಸ್ಮಾತ್ ನಿಮ್ಗೆ ಕನ್ಸ್ಯೂಮ್ಷನ್ ಕಡಿಮೆ ಮಾಡಿದ್ರಿ ಅಂದ್ರೆ 250 ಮಾತ್ರ ಕನ್ಸ್ಯೂಮ್ಷನ್ ಆಯ್ತಪ್ಪ, ನಿಮ್ಗೆ 100 ಯೂನಿಟ್ ಇದ್ದು KEB ಅವರು ನಿಮ್ಗೆ ಹಣ ವಾಪಸ್ ಕೊಡ್ತಾರೆ. ಉದಾಹರಣೆ ₹2.40 ಲೆಕ್ಕದಲ್ಲಿ ಅವ್ರು ನಿಮ್ಗೆ ರಿಟರ್ನ್ ಕೊಡ್ತಾರೆ. ಇಲ್ಲ ನಿಮ್ಮ ಯೂಸೇಜ್ ಜಾಸ್ತಿ ಆಯ್ತು, 400 ಆಯ್ತು, 50 ಯೂನಿಟ್ಗೆ ನೀವು ನಿಮ್ಮ ಮಿನಿಮಮ್ ಸೇರಿಸಿ ಅದಕ್ಕೆ ಬಿಲ್ ಕಟ್ಟುವಾಗ ಬರ್ತದೆ. ಇದು ಆನ್ ಗ್ರಿಡ್ ಸಿಸ್ಟಮ್ ಕೆಲಸ ಮಾಡೋ ರೀತಿ. ಇನ್ನು ಇನ್ನೊಂದು ಇರುವಂಥ ಆಫ್ ಗ್ರಿಡ್ ಸಿಸ್ಟಮ್ ಅಂತ. ಆಫ್ ಗ್ರಿಡ್ ಸಿಸ್ಟಮ್ ಏನಂತ ಹೇಳಿದ್ರೆ ಅದರ ಬ್ಯಾಟ್ರಿ ಬರ್ತದೆ. ಈಗ ನಾವು ಸೆಲ್ಕೋ ಇಷ್ಟು ವರ್ಷಗಳಲ್ಲಿ ನಾವು ತುಂಬ ಉತ್ತೇಜನ ಕೊಟ್ಟು ತುಂಬ ಮುತುವರ್ಜಿಯಿಂದ ಮಾಡ್ಕೊಂಡು ಬಂದಿರುವಂಥದ್ದು ಏನಂದ್ರೆ ಆಫ್ ಗ್ರಿಡ್ ಸಿಸ್ಟಮ್. ಯಾಕೆ ಅಂತ ಹೇಳಿದ್ರೆ, ಒಂದು ನಾನು ಆಗಲೇ ಹೇಳಿದೆ, ನಮ್ಮ ಗ್ರಾಹಕರಿಗೆ ಕರೆಂಟ್ ಇಲ್ಲ ಹೆಚ್ಚಿಗೆ, ಇನ್ನು ಕರೆಂಟ್ ಇದ್ದು ಸಮಸ್ಯೆ ಪಡುವವರು. ಅಂದರೆ ಕರೆಂಟ್ ಇದೆ ಅವರಿಗೆ, ಬಟ್ ಅವರಿಗೆ ತುಂಬ ಒಂದೇ ವೋಲ್ಟೇಜ್ ಇಲ್ಲ ಪವರ್ ಕಟ್ ಜಾಸ್ತಿ, ಇಂಥದ್ದೆಲ್ಲ ಸಮಸ್ಯೆಗಳು ಇರುವಂಥ ಇಂಥ ಕಡೆ ಒಂದು ಇನ್ಸ್ಟಾಲ್ ಮಾಡುವಾಗ ಬ್ಯಾಟ್ರಿಯನ್ನು ಕೊಡೋದು ತುಂಬ ಅಗತ್ಯ. ಸೊ ಈ ಬ್ಯಾಟ್ರಿಯನ್ನು ಕೊಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಅವನಿಗೆ ಈಗಂತೂ ತುಂಬ ಟೆಕ್ನಾಲಜಿಯಲ್ಲಿ ಕೂಡ ಬದಲಾವಣೆ ಆಗಿದೆ. ಈಗ ಮೊದಲು ಒಂದು 4 ಲೇಯರ್ ಸಿಸ್ಟಮ್ ಅಂತ ಹೇಳಿದ್ರೆ ಅದು ಕರೆಂಟಿಗೆ ಕನೆಕ್ಷನ್ನೇ ಮಾಡೋದಿಲ್ಲ ಇತ್ತು ನಾವು. ಆಫ್ ಗ್ರಿಡ್ ಅಂದರೆ ಫುಲ್ ಆಫ್ ಗ್ರಿಡ್, ಅದು ಮೇಯ್ನಿಗೆ ಕನೆಕ್ಷನ್ ಇಲ್ಲ. ಸೊ ಅವನು ಸಂಜೆ 6 ಗಂಟೆ ಆದಮೇಲೆ ಇದೇ ಲೈಟನ್ನು ಯೂಸ್ ಮಾಡೋದು ಮನೆಯಲ್ಲಿ, ಬೆಳಿಗ್ಗೆ 5 ಗಂಟೆ ಬೇಕು ಅಂದರೆ ಇದೇ ಲೈಟನ್ನು ಯೂಸ್ ಮಾಡೋದು, ಆ ಥರ. ಇನ್ನೊಂದು ಅದರಲ್ಲಿ ಏನಂದ್ರೆ ಇನ್ವರ್ಟರ್ ಇದು ಇರುವಂಥ ಆಫ್ ಗ್ರಿಡ್ ಸಿಸ್ಟಮ್ ಏನಂತ ಹೇಳಿದ್ರೆ, ಅಲ್ಲಿ ಲೈಟು ಫ್ಯಾನ್ ಎಲ್ಲ ನಾವು ಏನು ಕೊಡಲ್ಲ, ನಿಮ್ಮದೇ ಲೈಟು ಫ್ಯಾನು TV ಮಿಕ್ಸಿ ಎಲ್ಲ ಇರ್ತದೆ. ನಾವು ವಿತ್ ಬ್ಯಾಟ್ರಿ ಒಂದು ಪ್ಯಾನಲ್ಲು ಇನ್ವರ್ಟರ್ ಕೊಡ್ತೀವಿ. ಸೊ ಅದು ಏನಾಗ್ತದೆ, ಸಿಸ್ಟಮ್ ಇದಾದ ಕೂಡಲೇ ನಿಮಗೆ ಬೆಳಗಿಂದ ಪವರ್ ಜನರೇಟ್ ಆಗ್ತದೆ. ಈಗಂತೂ ಹೊಸ ಟೆಕ್ನಾಲಜಿ ಚೇಂಜ್ ಆಗಿದೆ ಏನಂತ ಹೇಳಿದ್ರೆ, ನೀವು ಇನ್ವರ್ಟರ್ಗೆ ಡಿಕ್ಟೇಟ್ ಮಾಡ್ಬೋದು. ಅಂದರೆ ಉದಾಹರಣೆಗೆ ಸೋಲಾರನ್ನು ಪ್ರಿಯಾರಿಟಿ ಮಾಡಿ, ನೆಕ್ಸ್ಟ್ ಸೆಕೆಂಡ್ ಪ್ರಿಯಾರಿಟಿ ಬ್ಯಾಟ್ರಿ ಮಾಡಿ, ಥರ್ಡ್ ಪ್ರಿಯಾರಿಟಿ ಗ್ರಿಡ್ ಅಂತ ಮಾಡ್ಬೋದು. ಅಂದರೆ ಅದು ಸೋಲಾರ್ ಇದ್ದು ಫಸ್ಟ್ ಚಾರ್ಜ್ ಆಗ್ತಿರೋ ಸೋಲಾರಿಂದ ತಗೊಳ್ತದೆ ನಿಮ್ಮ ಡೇ ಟೈಮಲ್ಲಿ, ಆಮೇಲೆ ಸೋಲಾರ್ ಇದು ಸೂರ್ಯ ಮುಳುಗಿದ ನಂತರ ಬ್ಯಾಟ್ರಿನ ತಗೊಳ್ಳಿ ಸ್ಟಾರ್ಟ್ ಮಾಡ್ತದೆ, ಆಮೇಲೆ ಅದು ಎರಡೂ ಖಾಲಿ ಆಯ್ತು ಅಂತಂದರೆ ಮತ್ತೆ ಗ್ರಿಡ್ಡಿಂಗ್ ಹೊಡು. ಸೊ ಈ ಥರ ಅಂದರೆ ನಿಮಗೆ ಪವರ್ ಬಿಲ್ಲಲ್ಲಿ ಕೂಡ ಉಳಿತಾಯ ಮಾಡುವಂಥ ಟೆಕ್ನಾಲಜಿ ಬಂದಿದೆ. ಸೊ ಈ ಥರ 2 ಟೆಕ್ನಾಲಜಿ. ಹೌದಾ, ಅಂದರೆ ವರ್ಷ ಹೋದಂತೆ ಟೆಕ್ನಾಲಜಿ ಕೂಡ ಒಂದು ಕಡೆ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು ಹೊಸತನ ಬಂದೇ ಬರುತ್ತೆ ಅಲ್ವಾ? ಎಸ್, ಓಕೆ. ಇವಾಗಿನ ಈ ಕಾಲಕ್ಕೂ ಕೂಡ ನಾವು ನೋಡಲಿಕ್ಕೆ ಹೋದರೆ ಸೌರ ಈ ವಿದ್ಯುತ್ ಅನ್ನುವಂಥದ್ದು ಬಹಳ ಎಷ್ಟು ಮುಖ್ಯ ಅಂತ. ಯಾಕಂತ ಹೇಳಿದರೆ ಇನ್ನು ಭವಿಷ್ಯದಲ್ಲೂ ಕೂಡ ಅದನ್ನು ಹೇಳ್ತಿದ್ದಾರೆ, ಈಗಲೂ ಕೂಡ ಹೇಳ್ತಿದ್ದಾರೆ. ಸೊ ಇನ್ನು ಮುಂದೆಯೂ ಕೂಡ ಸೌರ ವಿದ್ಯುತ್ತನ್ನೇ ಕೂಡ ಯೂಸ್ ಮಾಡಿಕೊಳ್ಬೇಕು ಅಂತ. ಸೊ ಏನು ಹೇಳ್ತೀರಿ ಸರ್ ಇದರ ಬಗ್ಗೆ? ಸರ್, ಈಗ ಒಂದೇನಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, ನಮ್ಮ ದೇಶದಲ್ಲಿ ಬರೀ 1% ಜನ ಮಾತ್ರ ಸೋಲಾರ್ ಉಪಯೋಗ ಮಾಡಿದ್ದಾರೆ ಅಂತೇಳಿ. ಇನ್ನೊಂದು ಕೆಲ ಅಂತ ಹೇಳಿದ್ರೆ ನೋಡಿ, ನಮ್ಮ ದೇಶದಲ್ಲಿ ಪರ್ ಪರ್ಸನ್ ಅಥವಾ ಪರ್ ಹೌಸ್ ಹೋಲ್ಡು ಒಂದು ಎನರ್ಜಿ ರಿಕ್ವೈರ್ಮೆಂಟ್ ಮಾಡಿದ್ರೆ ಪ್ರತಿ ವರ್ಷ ಒಂದು 8-9% ಎನರ್ಜಿ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಇಂಡಸ್ಟ್ರಿಯಲ್ಲಿ ಕೂಡ ಹಾಗೆ, ಅದು ಸಣ್ಣದಿರ್ಬೋದು, ಗುಡಿಗೆಗಿರ್ಬೋದು ಅಥವಾ ದೊಡ್ಡ ಇಂಡಸ್ಟ್ರಿ ಇರ್ಬೋದು, ಎಲ್ಲ ಕಡೆ ಪವರ್ ರಿಕ್ವೈರ್ಮೆಂಟ್ ಅದು ಜಾಸ್ತಿ ಆಗ್ತಾನೆ ಹೋಗ್ತದೆ. ನೀವು ಈಗ ಇವತ್ತೇನು ನಾವು ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ, ಎಲ್ಲ ಸೆಕ್ಟರ್, ಉದಾಹರಣೆಗೆ ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು, ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಇರ್ಬೋದು, ಅಥವಾ ಬೇರೆ ಎಲ್ಲ ಇದರಲ್ಲಿ ಕೂಡ ನಾವು ಇವತ್ತು ಎನರ್ಜಿ ಅಥವಾ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಬೇಕಂತೇಳಿ. ಟೆಕ್ನಾಲಜಿ ಬಂದ ಕೂಡಲೇ ಎನರ್ಜಿ ಬೇಕೇ. ಸೊ ಹಿಂಗಿರುವಾಗ ನಿಮಗೆ ಎನರ್ಜಿ ರಿಕ್ವೈರ್ಮೆಂಟ್ ಒಂದು ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾನೆ, ಕಡಿಮೆ ಆಗಲ್ಲ. ನೀವು ಹಾಗೆ ಹೇಳಿದ ಹಾಗೆ ಈ ನಮ್ಮ ಸಾಂಪ್ರದಾಯಿಕ ಇಂಧನ ಏನು ಹೇಳ್ತೀವಿ, ಕನ್ವೆನ್ಷನಲ್ ಎನರ್ಜಿ ಇದ್ದು ಸೋರ್ಸು ಕಡಿಮೆ ಆಗ್ತಾನೆ ಹೋಗ್ತದೆ. ಓಕೆ, ಇದು ಇನ್ನೊಂದು ಕಡೆ. ಅದೇ ಸೂರ್ಯನ ಬೆಳಕು ಎಂಬುದು ನಿಮಗೆ ಅಬಾಧಿತ, ಅಂದರೆ ಯಥೇಚ್ಛವಾಗಿ ಧರ್ಮಾರ್ಥವಾಗಿ ಸಿಗುವಂಥ ಎನರ್ಜಿ, ನೈಸರ್ಗಿಕವಾಗಿ ಏನು ಸಮಸ್ಯೆ ಇಲ್ಲದೆ ಸಿಗುತ್ತದೆ. ಸೊ ಈ ಒಂದು 3 ಇದನ್ನು ಇಟ್ಕೊಂಡ್ರೆ ನೀವು ಸೌರಶಕ್ತಿಗೆ ತುಂಬ ದೊಡ್ಡ ಫ್ಯೂಚರ್ ಇದೆ. ನಾವು ನಮ್ಮ ಹಿರಿಯರು ಹೇಳ್ತಿದ್ರು ಏನಂತ ಹೇಳಿದ್ರೆ, ಸೋಲಾರ್ ಇಸ್ ದ ಫ್ಯೂಚರ್ ಆಫ್ ಮ್ಯಾನ್ ಕೈಂಡ್ ಅಂತ. ಅಂದರೆ ಇದು ಭವಿಷ್ಯ ಅಂತೆ. ಈಗ ನಮಗೆ ಭವಿಷ್ಯ ಅಲ್ಲ, ಈಗ ವರ್ತಮಾನ ಅಂತ ಹೇಳ್ಬೇಕು. ಯಾಕಂದರೆ ಈಗ ನಮ್ಮ ಅದರ ಅನುಭವ ಬರ್ತಾ ಇದೆ. ಸೊ ಯಾಕೆ ನೋಡಿ, ಇವತ್ತಿನ ಇದರಲ್ಲಿ ಕೂಡ ನೋಡಿದ್ದೀವಿ ನಾವು, ಇವತ್ತು ಕರಾವಳಿಯಲ್ಲಿ ಮತ್ತು ಎಸ್ಪೆಷಲಿ ಕೆಲವು ಕಡೆ ಹೀಟ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತೇಳಿ. ಅಂದರೆ ಒಂದು ಕಡೆ ನೋಡಿ, ಯಾಕೆ ಎನರ್ಜಿ ರಿಕ್ವೈರ್ಮೆಂಟ್ 8-10% ಜಾಸ್ತಿ ಆಗೋದು ಅಂತ ಹೇಳಿದ್ರೆ, ನೋಡಿ ನಾವು ಈಗ EV ವೆಹಿಕಲ್ ಬಗ್ಗೆ ಮಾತಾಡ್ತೀವಿ. ಹೀಟ್ ಜಾಸ್ತಿ ಆಗೋದ್ರಿಂದ AC ಯೂಸ್ ಮಾಡ್ತಾರೆ. ಸೊ ಇದು ಒಂದು ಮನೆಯಲ್ಲಿ ಆಗುವಂಥ ಬದಲಾವಣೆ. ಇವತ್ತು ನೀವು ಈಗ ಮುಂಬೈ ಅಂತ, ಧಾರಾವಿ ಅಂತ ಒಂದು ಸಣ್ಣ ಮೈಗ್ರೆಂಟ್ ಸ್ಲಮ್ ಸೆಟ್ಲ್ಮೆಂಟಲ್ಲಿ ಕೂಡ ನೋಡಿದ್ರು ಕೂಡ ಸಣ್ಣ ಮನೇಲಿ 2 ಅಡಿ AC ಇದೆ. ಯಾಕಂದ್ರೆ ಇಲ್ಲದ್ರೆ ಅವರು ಒಳಗೆ ಕುತ್ಕೊಳ್ಳುವಾಗ ಇಲ್ಲ, ಯಾಕಂದರೆ ಅಷ್ಟು ಹೀಟ್, ಯಾಕಂದರೆ ಶೀಟ್ ಅದು. ಸೊ ಇದು ಸಾಧ್ಯವೇ ಇಲ್ಲ ಅಂತೇಳಿ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ನೋಡಿದಾಗ ಇದು ಒಂದು ಎನರ್ಜಿ ರಿಕ್ವೈರ್ಮೆಂಟ್ ಜಾಸ್ತಿ ಆಗೋದು. ಇನ್ನೊಂದು ನೀವು ನೋಡಿದರೆ, ಮಂಗಳೂರಿನ ಎಕ್ಸಾಂಪಲ್ ತಗೊಳ್ಳಿ ಸರ್. ಸೊ ನಮ್ಮಲ್ಲಿ ಸಾಧಾರಣ 90-95% ಜನ ಇವತ್ತು ಎಜುಕೇಷನ್ ಮಾಡಿ ರೆಡಿ ಇದ್ದಾರೆ. ಪ್ರತಿ ವರ್ಷ ಒಂದಿಷ್ಟು ಜನ ಮಕ್ಕಳು ಹೊರ ಬರ್ತಾರೆ. ಸೊ ಇಷ್ಟು ಹೊರ ಬಂದವರಿಗೆ ನಮ್ಮ ಇಲ್ಲಿ ಭಾರಿ ಲಿಮಿಟೆಡ್ ಜಾಬ್ ಆಪರ್ಚುನಿಟಿ ಇದೆ. ಏನು ಹೇಳ್ತಾರೆ ಅವರು, ಬೆಂಗಳೂರಿಗೋ
ಅಥವಾ ಮುಂಬೈಗೋ ಅಥವಾ ಹೊರ ದೇಶಕ್ಕೋ ಎಲ್ಲ ಹೋಗ್ತಾರೆ. ಇನ್ನೊಂದು ಕಡೆ ನಾವು ಏನು ಮಾಡ್ತಿದ್ವಿ, ಮಂಗಳೂರು ನಾನು ಎಕ್ಸಾಂಪಲ್ ತಗೊಳ್ತೀನಿ ಅಷ್ಟೇ, ಬಟ್ ಎಲ್ಲ ಜಿಲ್ಲೆ, ಎಲ್ಲ ರಾಜ್ಯ ಅಥವಾ ಎಲ್ಲ ಗ್ರಾಮದ ಪರಿಸ್ಥಿತಿನೂ ಇದೆ. ಏನಂತ ಹೇಳಿದ್ರೆ ಇನ್ನೊಂದು ಕಡೆ ಏನು ಹೇಳ್ತೀವಿ ನಾವು 90-95% ನಾವು ಏನು ಉಪಯೋಗ ಮಾಡ್ತೀವಿ ಪ್ರಾಡಕ್ಟನ್ನು, ಅದು ಪೇಸ್ಟಿಂದ ಹಿಡಿದು ಸ್ಟೀಲ್ವರೆಗೆ ಎಲ್ಲವನ್ನು ನಾವು ಹೊರಗಿಂದ ತಗೊಂಡು ಬರ್ತಿದ್ವಿ ಜಿಲ್ಲೆಯಿಂದ. ಸೊ ಒಂದು ಕಡೆ ನೀವು ಹ್ಯೂಮನ್ ರಿಸೋರ್ಸನ್ನು ಹೊರ ಕಳಿಸ್ತೀರಾ ಎಜುಕೇಟೆಡ್, ಇನ್ನೊಂದು ಕಡೆ ನೀವು ಎಲ್ಲ ಕಮ್ಯುನಿಟಿಯನ್ನು ಹೊರಗಿಂದ ತರ್ತಾ ಇದ್ದೀರಿ. ಮಾಡಲ್ಲ ದೇಸಿಯಲ್ಲಿ ಕೂಡ, ನಾನು ದೇಸಿ ಮಾಡಿದ್ರು ಕೂಡ ನಾನು ಹೇಳಿ ಉದಾಹರಣೆ, ಈಗ ನೀವು ಒಂದು ಎಕ್ಸಾಂಪಲ್ ನಾನು ಹೇಳೋದು, ಬಿಸ್ಕಿಟ್ ಬೇಕಾದ್ರೆ ನೀವು ಎಲ್ಲಿಂದ ತರ್ತಾ ಇದ್ದೀರಾ, ಅದು ಒಂದು ದೊಡ್ಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿ ಮಂಗಳೂರು ಕಳಿಸ್ತಾ ಇದೆ. ಅದು ಕೂಡ ಈಗ ನಮ್ದು ಇಲ್ಲಿ ಅಕ್ಕಿಯ ಇಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಇದು ಮಾಡ್ತೀವಿ ಅಂತ ಹೇಳಿದ್ರೆ, ರೆಡಿ ಮಾಡ್ತೀವಿ ಅಂತ ಹೇಳಿದ್ರೆ ಅಥವಾ ಬೆಳಿತೀವಿ ಅಂತ ಹೇಳಿದ್ರೆ, ನಾವು ತಿನ್ನೋದು ವೀಟ್ ಬಿಸ್ಕಿಟ್ ತಿಂತೀವಿ, ಗೋಧಿದು. ಯಾಕೆ ನಾನು ಹೇಳ್ತೀನಿ ಅಂದರೆ, ಸೊ ಈ ಎರಡು ಲಿಸ್ಟನ್ನು ಇಟ್ಕೊಂಡು ನೀವು ನೋಡಿದರೆ ಮೊದಲೇನಿತ್ತು, ಈಗ ಮೊದಲೊಂದು ನೀವು ಹಳ್ಳಿ ಒಂದು, ಈಗ ಜಾಸ್ತಿ ಬೇಡ, ನಮ್ಮ ಪೇರೆಂಟ್ಸ್ ಅಂದರೆ ತಂದೆ ತಾಯಿಯ ಕಾಲದಲ್ಲಿ ನೀವು ನೋಡಿದರೆ ಒಂದು ಹಳ್ಳಿ ಅಂತ ಹೇಳಿದ್ರು, ಅಲ್ಲಿ ಒಬ್ಬ ಬಡಗಿ ಇದ್ದ, ಒಬ್ಬ ಬಾರ್ಬರ್ ಇದ್ದ, ಒಬ್ಬ ಕಾರ್ಪೆಂಟರ್ ಇದ್ದ, ಒಬ್ಬ ಚಮ್ಮಾರ ಇದ್ದ, ಒಬ್ಬ ಪಾಟ್ ಮೇಕರ್ಸ್ ಇದ್ದ, ಒಬ್ಬ ಬಟ್ಟೆ ಹೆಣೆಯೋ ಇದ್ದ. ಇವರೆಲ್ಲರೂ ಒಂದು ಹಳ್ಳಿಯಲ್ಲಿ ವಾಸಿಸ್ತಿದ್ರು. ದಿನಕ್ಕೆ 20 ಕಿಲೋಮೀಟರ್ ಜಾಸ್ತಿ ಅವರು ಟ್ರಾವೆಲ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಬೇರೆ ಮೆಕ್ಯಾನಿಸಮ್ ಇರಲಿಲ್ಲ. ಅವರು ಒಬ್ರಿಗೊಬ್ರು ಕಸ್ಟಮರ್ ಆಗ್ತಿದ್ರು, ಮ್ಯೂಚುವಲ್ ಆಗಿ ಸುಖದಲ್ಲಿದ್ರು. ಹೌದು. ಈಗ ನಾವೇನಾಗ್ತದೆ, ನಾವು ಟೆಕ್ನಾಲಜಿ ಗ್ಲೋಬಲೈಸೇಷನ್ ಅಥವಾ ಇದರಿಂದಾಗಿ ದೂರದವರು ಹತ್ತಿರ ಆಗಿದ್ದಾರೆ, ಇದು ದೂರ ಆಗಿಬಿಟ್ಟಿದೆ. ಸೊ ಇದರಿಂದ ದೊಡ್ಡ ಇದೇನು ಅಂದರೆ ರಿಪಕಷನ್ ಏನಂತ ಹೇಳಿದ್ರೆ, ನೋಡಿ ಒಂದು ಹಳ್ಳಿಯಲ್ಲಿ ಈಗ ಮಕ್ಕಳಿಲ್ಲ ಅಂದ್ರೆ ಯಾರು ಇಲ್ಲ ಅಂದರೆ ಹೇಳಿದ್ರೆ ಮೈಗ್ರೇಷನ್ ಆಗ್ತದೆ. ಯಾಕೆ ಅನಿವಾರ್ಯ ಅವರಿಗೆ, ಅವರ ಎಜುಕೇಶನ್ ಸರಿಯಾದ ಜಾಬ್ ಇದೆ. ಇದರಿಂದಾಗಿ ಏನಂತೇಳಿ ಪ್ರಕೃತಿ ಮೇಲೂ ಕೂಡ ಪರಿಣಾಮ ಬೀಳ್ತದೆ. ಏನಂತ ಹೇಳಿದ್ರೆ, ಈಗ ಅಕಸ್ಮಾತ್ ಇಲ್ಲಿ ಮಂಗಳೂರಲ್ಲಿ ಯಾರು ಕೂಡ ಒಂದು 30-45% ಮಕ್ಕಳು ಹೊರಗೆ ಹೋಗ್ಬಿಟ್ರೆ, ಅಷ್ಟು ಮನೆಯಲ್ಲಿ ಮುಂದಿನ ವಾರಿಸ್ತಾರೆ ಇಲ್ಲ. ಕೃಷಿ ಭೂಮಿ ಇದ್ರೆ ಅದನ್ನ ನಡೆಸೋರು ಇಲ್ಲ. ಇದನ್ನ ನೀವು ಹೆಂಗೆ ಈಗ ನೀವು ಯಾರೋ ಒಬ್ಬರು ಅದನ್ನ ತಡೆಗಟ್ಟೋ ಅಂತಲ್ಲ. ಅದಕ್ಕೆ ಏನಂತ ಹೇಳಿದ್ರೆ ಒಂದು ಸಿಸ್ಟಮ್ ಕೆಲಸ ಮಾಡೋದು ಅಂತ ಹೇಳಿದ್ರೆ, ನಾವು ಸೆಲ್ಕೋ ಅಂತ ಸಂಸ್ಥೆ ಏನು ಮಾಡ್ತಿದ್ದೀವಿ, ನಮಗೆ ನೋಡಿ ನಾವು ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ, ನಮಗೂ ಗೊತ್ತಿದೆ. ಆದರೆ ನಮ್ಮ ಒಂದು ಸೋಲಾರ್ ಪ್ಯಾನಲ್ ನಮಗೊಂದು ಒಂಥರ ಸಾಲ್ಟ್ ಇದ್ದಾಗೆ. ಸೊ ಅದನ್ನು ಇಟ್ಕೊಂಡು ನಾವು ಯಾವ ಥರ ಒಂದು ಈ ಸಮಸ್ಯೆಯನ್ನು ಪರಿಹಾರ ಮಾಡ್ಬೋದು ಅಂತ ಒಂದು ಚಿಂತನೆ ಮಾಡ್ತಿದ್ವಿ. ಈ ಚಿಂತನೆಯ ಭಾಗ ಏನಂತ ಹೇಳಿದ್ರೆ, ನಾವು ಸಣ್ಣ ಉದ್ದಿಮೆಗಳನ್ನು ಐಡೆಂಟಿಫೈ ಮಾಡಿ, ಈಗ ನಾನು ಆಗಲೇ ಹೇಳಿದಾಗ ಪಾಟ್ರಿಯಿಂದ ಹಿಡಿದು ಇದು ಕಾರ್ಪೆಂಟ್ರಿವರೆಗೆ ಎಲ್ಲ ಅಂಥದ್ದೊಂದು ಲಿಸ್ಟ್ ಮಾಡಿಕೊಂಡು, ಇನ್ನು ಕೆಲ ನವೋದ್ಯಮಗಳಿದೆ. ಉದಾಹರಣೆಗೆ ಸಣ್ಣ ಇದು ಫ್ಲೋರ್ ಮಿಲ್ಲು, ರೈಸ್ ಮಿಲ್ಲು, ಸ್ವಿಂಗ್ ಮಿಷನ್ ಮಾಡುವಂಥದ್ದು, ಹಾಲು ಕರೆಯುವಂಥದ್ದು, ಹಾಲಿನ ಉತ್ಪನ್ನಗಳನ್ನು ರೆಡಿ ಮಾಡುವಂಥದ್ದು, ಇಂಥದ್ದೆಲ್ಲ ಸುಮಾರಷ್ಟಿದೆ. ಇದನ್ನೆರಡು ಮಿಕ್ಸ್ ಮಾಡಿಕೊಂಡು ನಾವು ಆದಷ್ಟು ಆ ಹಳ್ಳಿಗೆ ಬೇಕಾಗಿರುವಂಥ ವಸ್ತುಗಳನ್ನು ಅಲ್ಲೇ ಉಪಯೋಗ ಮಾಡಲಿಕ್ಕೆ ಸಾಧ್ಯವಾ ಅಂತ ಒಂದು ಪ್ರಯತ್ನ ಮಾಡ್ತಿದ್ದೇವೆ. ಇದನ್ನು ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಎನರ್ಜಿ ಒಂದು ದೊಡ್ಡ ಕ್ರಿಟಿಕಲ್ ರೋಲ್ ಅದು. ಯಾಕಂದರೆ ನೀವು ಸಣ್ಣ ಒಂದು ಸಣ್ಣ ಬಿಸ್ಕಿಟ್ ಅಥವಾ ಒಂದು ಕಾಂಡಿಮೆಂಟ್ ಮಿಕ್ಸರ್ ಇದು ಮಾಡ್ತೀವಿ, ಅಥವಾ ಹಪ್ಪಳ ರೆಡಿ ಮಾಡಬೇಕು ಅಂತ ಮಾಡಿ, ನೀವು ಸಣ್ಣದು ಅಂದರೆ ಒಂದು 3 ಜನರ ಕೆಲಸ ಕೊಟ್ಟು ನಿಮ್ಮ ಮನೆಯಲ್ಲೇ ಅಥವಾ ನಿಮ್ಮ ಮನೆ ಪಕ್ಕದಲ್ಲಿ ಎಲ್ಲದು ಮಾಡ್ತೀರಂತಾದರೆ, ಮುಖ್ಯ ಬರೋದು ಎನರ್ಜಿ ಮತ್ತು ಎಫಿಷಿಯೆಂಟ್ ಮಿಷಿನ್ಗಳು. ಇದು ಎರಡೂ ಸಾಧ್ಯ ಅಂತಂದರೆ, ಈ ಡಿಸೆಂಟ್ರಲೈಸ್ ಅಂತ ನಾವು ಮಹಾತ್ಮ ಗಾಂಧಿ ಅವರು ಏನು ಹೇಳಿದರು, ವಿಕೇಂದ್ರಿತ ಡೆವಲಪ್ಮೆಂಟ್ ಆಗಬೇಕು ಅಂತೇಳಿ. ಸೌರಶಕ್ತಿ ಎನರ್ಜಿ, ವಿಕೇಂದ್ರಿತ ಎನರ್ಜಿ, ಅದನ್ನು ಉಪಯೋಗ ಮಾಡಿ ಪೂರಕವಾಗಿ ಈ ಮೈಗ್ರೇಷನ್ನು ಅಟ್ಲೀಸ್ಟ್ ಸ್ವಲ್ಪ ಆದರೂ, ನಾನು ಹೇಳೋದು 90% ಮಕ್ಕಳಿಗೆ ಒಂದು 50% ಹೋಗಲಿ, ಒಂದು 40% ಉಳಿದ್ರೂ ದೊಡ್ಡ ವಿಷಾದನೆ ಅದು. ಸೊ ಇದನ್ನು ಮಾಡಲಿಕ್ಕೆ ಸಾಧ್ಯವಾ ಎಂಬ ಇದನ್ನು ನಾವು ನೋಡ್ತಿದ್ವಿ. ಸೊ ನನ್ನ ಲೆಕ್ಕದಲ್ಲಿ ಈ ಸೌರಶಕ್ತಿಯನ್ನು ಈಗಿನ ಇದನ್ನು ನೋಡಿದರೆ, ಸರ್ಕಾರ ಅಥವಾ ಸರ್ಕಾರೇತರ ಸಂಸ್ಥೆಗಳು ಒಂದು ಪ್ರೋತ್ಸಾಹವನ್ನು ಕೊಡೋದನ್ನು ನೋಡಿದರೆ ಖಂಡಿತವಾಗಿ ಅದು ಸಾಧ್ಯ ಇದೆ. ಹಾಗೆಯೇ ನನ್ನ ಮಾತಿಗೆ ಬರುವುದಾದರೆ, ಇದೆ ನೀವು ಇವಾಗ ಹೇಳಿದ ಹಾಗೆ ಸರ್ಕಾರವು ಕೂಡ ಇದಕ್ಕೆ ಬೇಕಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಬ್ಸಿಡಿ, ಒಂದು ಕಡೆ ಯೋಜನೆಗಳು ಕೂಡ ಇದೆ. ಆದರೆ ಜನಸಾಮಾನ್ಯರು ಇದರ ಬಗ್ಗೆ ಅರಿವಿಲ್ಲದೆ ಇರುವುದರಿಂದ ಅದನ್ನು ಪಡ್ಕೊಳ್ಳೋಕೆ ಕೂಡ ಹಿಂಜರಿತಾ ಇದ್ದಾರೆ. ಸೊ ಯಾವ್ಯಾವ ರೀತಿಯ ಯೋಜನೆಗಳು ಸರ್ಕಾರದಿಂದ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇದೆ, ಸೊ ಅದರ ಬಗ್ಗೆ ಒಂದು ರೀತಿಯ ಮಾಹಿತಿ ಇರೋದು ಸರ್. ಈಗ ಮುಖ್ಯವಾಗಿ ಏನಂತ ಹೇಳಿದ್ರೆ, ಒಂದು ದೊಡ್ಡ ಭೂಮಿ ಇದರಲ್ಲಿರುವಂಥದ್ದು ಅಂದರೆ PM ಸೂರ್ಯಗರ್ ಅಂತ ಕಾರ್ಯಕ್ರಮ. ಸೊ ಈಗ ಮೊನ್ನೆ ಈಗ ಇವತ್ತಿಗೆ 1 ವರ್ಷದ ಹಿಂದೆ ಇದನ್ನು ಘೋಷಣೆ ಮಾಡಿದರು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಒಟ್ಟು 26 ಕೋಟಿ ಮನೆ ಇದೆ. ಸೊ ಅವರು ಈ ಸ್ಕೀಮಿನ ಉದ್ದೇಶ ಏನಂದರೆ 2027 ಒಳಗೆ, ಅಂದರೆ 24 ಜನವರಿಯಲ್ಲಿ ಘೋಷಣೆ ಮಾಡಿದ್ದು. ಸೊ ಇನ್ನು ನೆಕ್ಸ್ಟ್ 3 ವರ್ಷದಲ್ಲಿ 1 ಕೋಟಿ ಮನೆಯನ್ನು ರೀಚ್ ಮಾಡಬೇಕು ಅಂತೇಳಿ. ಏನು ಸ್ಕೀಮು? ಒಂದು ಮನೆಗೆ 1 ಕಿಲೋವ್ಯಾಟ್ ಸಿಸ್ಟಮ್ಮು, 2 ಕಿಲೋವ್ಯಾಟ್, 3 ಕಿಲೋವ್ಯಾಟ್ ಅಥವಾ 3ಕ್ಕಿಂತ ಹೆಚ್ಚು ಇನ್ಸ್ಟಾಲ್ ಮಾಡ್ಬೋದು. ಅಂದರೆ ಬೇಸ್ಡ್ ಆನ್ ಅವರ ಸ್ಯಾಂಕ್ಷನ್ ಲೋಡ್. ಅಂದರೆ ಸ್ಯಾಂಕ್ಷನ್ ಲೋಡ್ ಎಷ್ಟುಂಟು ಅದಕ್ಕೆ ಸರಿಯಾಗಿ ಅದಕ್ಕೆ ಕಡಿಮೆ ಇನ್ಸ್ಟಾಲ್ ಮಾಡೋದು. ಅಂದರೆ ಅದಕ್ಕೆ ಜಾಸ್ತಿ ಉಪಯೋಗ ಮಾಡಲಿಕ್ಕಿಲ್ಲ. ಅಕಸ್ಮಾತ್ ಜಾಸ್ತಿ ಬೇಕು ಅಂತ ಅವ್ನು ಸ್ಯಾಂಕ್ಷನ್ ಲೋಡನ್ನು ಫಸ್ಟಿಗೆ ಜಾಸ್ತಿ ಮಾಡ್ಕೊಳ್ಬೇಕು.
ಸೊ ಯಾರೇ ಒಬ್ಬ ಗ್ರಾಹಕ ಈ ಸ್ಯಾಂಕ್ಷನ್ ಲೋಡ್ ಅಂತ ಬಂದಾಗ ಅಂದ್ರೆ ಯಾವ ರೀತಿ? ಒಂದಂದ್ರೆ ಈಗ ಒಂದು ಮನೆ ಅಂತ ಇದ್ರೆ ನಿಮ್ದು, ನೀವು ಮನೆಗೆ ಒಂದು ಇಷ್ಟು ನನಗೆ ಇಲೆಕ್ಟ್ರಿಸಿಟಿ ಬೇಕು ಅಂತೇಳಿ ಮನೆ ಕಟ್ಟುವಾಗ ಅಥವಾ ಮನೆಯಲ್ಲಿ ಒಂದು ಇದಿದೆ. ಉದಾಹರಣೆ ಹೆಚ್ಚಿನ ಮನೆಗೆ 2 ಕಿಲೋವಾಟ್ 1 ಕಿಲೋವಾಟ್ ಇದು ಸ್ಯಾಂಕ್ಷನ್ ಲೋಡ್ ಅಂತ. ನೀವು ಅದನ್ನ ನಿಮಗೆ ಅದಿದೆ ಅಂದ್ರೆ ಸ್ಯಾಂಕ್ಷನ್ ಲೋಡ್ ಜಾಸ್ತಿ ಮಾಡಿದ್ರೆ ಅದಕ್ಕೆ ಬೇಕಾದ ಡೆಪಾಸಿಟ್ ಕಟ್ಟಬೇಕು. ಅದರ ಮಿನಿಮಮ್ಗಳು ಜಾಸ್ತಿ ಹೆಚ್ಚಾಗ್ತವೆ, ಅದಕ್ಕೆ ರಿಕರಿಂಗ್ ಬಿಲ್ಗಳು ಹಾಗೆ ಜಾಸ್ತಿ ಆಗ್ತವೆ. ಸೊ ಇದು ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ನೀವು ಸ್ಯಾಂಕ್ಷನ್ ಲೋಡ್, ಅದಕ್ಕೇನು ಇದಿಲ್ಲ ಅಂದ್ರೆ ಗೌರ್ಮೆಂಟಿಂದ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು. ಸೊ ಈ ಒಂದು ಸ್ಯಾಂಕ್ಷನ್ ಲೋಡನ್ನು ನೀವು ಜಾಸ್ತಿ ಮಾಡ್ಕೊಂಡು ನಿಮಗೆ ಬೇಕಾದಾಗೆ ಎಷ್ಟು ಬೇಕಾದರೂ ಅಷ್ಟು ಮಾಡ್ಬೋದು. ಸ್ಕೀಮಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಒಂದು ಮನೆಗೆ 1 ಕಿಲೋವಾಟ್ ಹಾಕಿದ್ರೆ 30,000 ರೂಪಾಯಿ, 2 ಆದ್ರೆ 60, 3 ಆದ್ರೆ 78, 3ಕ್ಕಿಂತ ಎಷ್ಟೇ ಹೆಚ್ಚಿನ ಕಿಲೋವಾಟ್ ಸಿಸ್ಟಮ್ ಹಾಕಿದ್ರು 78,000ವರೆಗೆ ಸಬ್ಸಿಡಿ ಇದೆ. ಹೌದು. ಈಗ ಉದಾಹರಣೆ ಎಕ್ಸಾಂಪಲ್ ಹೇಳೋದಂದ್ರೆ 3 ಕಿಲೋವಾಟಿಗೆ ಒಂದು ಸಿಸ್ಟಮ್ಗೆ ಸಾಧಾರಣ 2,15 2,20 ಆಗುದಂತಾದ್ರೆ ಅದಕ್ಕೆ 78,000 ರೂಪಾಯಿ ಇವತ್ತು ಸಬ್ಸಿಡಿ ಇದೆ. ಅಂದ್ರೆ ಸಾಧಾರಣ 1,40ರವರೆಗೆ ಅವರಿಗೆ ಒಂದು ನೆಟ್ ಇದು ಕಾಸ್ಟ್ ಬಿದ್ದಾಗ ಆಗ್ತದೆ. ಅದಕ್ಕೆ ಬ್ಯಾಂಕಲ್ಲಿ 7ರಿಂದ 10% ಎಲ್ಲ ನ್ಯಾಷನಲ್ ಬ್ಯಾಂಕಲ್ಲಿ RRBs ಅಲ್ಲಿ ಸಾಲದ ವ್ಯವಸ್ಥೆ ಕೂಡ ಇದೆ. ನಮ್ಮ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಆ ಒಂದು ಸಿಸ್ಟಮ್ ಹಾಕಿದಂತಾದ್ರೆ ಅವರ ಮಿನಿಮಮ್ ಒಂದು ಬಿಲ್ ಕಟ್ಟೋದು ಬರ್ತದೆ. ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ 5-5.5 ವರ್ಷದಲ್ಲಿ ಅವರು ಹಾಕಿದ 1,40,000 ಹಣ ಅವರಿಗೆ ವಾಪಸ್ ಬರ್ತದೆ. ಇದರಲ್ಲಿ ಬ್ಯಾಟ್ರಿ ಇಲ್ಲದೇ ಇರೋದ್ರಿಂದ ಇದಕ್ಕೆ ರಿಕರಿಂಗ್ ಕಾಸ್ಟ್ ಇಲ್ಲ. ಸೊ ಅವ್ರಿಗೆ 20-25 ವರ್ಷ ಪ್ಯಾನಲ್ ಬಾಳಿಕೆ ಬರ್ತದೆ. ಸೊ ಮುಂದಿನ 20 ವರ್ಷ ಅವರಿಗೆ ಫ್ರೀ ಆಗಿ ವಿದ್ಯುತ್ತನ್ನು ಪಡಿಬಹುದು. ಅದಕ್ಕೋಸ್ಕರ ಇದು PM ಸೂರ್ಯಗರ್ ಮುಫ್ತ್ ಬಿಜ್ಲಿ ಯೋಜನಾ ಅಂತ ಹೇಳಿ ಈ ಸ್ಕೀಮನ್ನು ತುಂಬಾ ಅನುಕೂಲ. ಇದು ಏನಂತ ಹೇಳಿದ್ರೆ, ಇದರಲ್ಲಿ ಒಂದೇನಂತ ಹೇಳಿದ್ರೆ, ಇದು 24 ಗಂಟೆ ಕರೆಂಟ್ ಇರ್ಬೇಕು ಇದಕ್ಕೆ. ಯಾಕಂದ್ರೆ ಕರೆಂಟ್ ಇಲ್ಲ ಟೈಮಲ್ಲಿ ಇಲ್ಲಿ ಜನರೇಟ್ ಆದ ಪವರ್ KEBಗೆ ಸಿಂಕ್ ಆಗೋದಿಲ್ಲ. ಅದಕ್ಕೆ ಒಂದು ಅಂದ್ರೆ ಪ್ರಿಕಾಷನ್ ತಗೊಂಡಿದ್ದಾರೆ. ಯಾಕಂದ್ರೆ ಕರೆಂಟ್ ಇಲ್ಲದಾಗ ಅಕಸ್ಮಾತ್ ಇಲ್ಲಿ ಪವರ್ ಜನರೇಟ್ ಮೇನ್ ಲೈನಿಗೆ ಹೋದ್ರೆ ಯಾರ ಲೈನಲ್ಲಿ ರಿಪೇರಿ ಮಾಡೋರು ಇದ್ರೆ ಅವರಿಗೆ ತೊಂದರೆ ಆಗ್ತದೆ. ಸೊ ಅದಕ್ಕೋಸ್ಕರ ಏನಂದ್ರೆ ಈ ಸಿಸ್ಟಮ್ ಹೆಂಗಿದೆ ಅದು. ಸೊ ಈಗ ಅಕಸ್ಮಾತ್ ಕರೆಂಟ್ ಹೋದಾಗ ಏನಪ್ಪಾ ಈ ಸಿಸ್ಟಮ್ ಹಾಕಿದವರಿಗೆ ಅಂದ್ರೆ, ಕರೆಂಟ್ ಹೋದಾಗ ಅವ್ನು ಸಣ್ಣ ಒಂದು ಇನ್ವರ್ಟರ್ ಹಾಕೊಳ್ಬೇಕು. ಒಂದು 15-20 ಸಾವಿರ ಖರ್ಚು ಬರ್ಬೋದು. ಇನ್ವರ್ಟರ್ ಹಾಕೊಂಡೆ ಆ ಇನ್ವರ್ಟರ್ ಚಾರ್ಜ್ ಆಗೋದು ಕೂಡ ಇದರಲ್ಲೇ ಚಾರ್ಜ್ ಆಗ್ತದೆ. ಸೊ ಅವನೇನು ಎಕ್ಸ್ಟ್ರಾ ಅದಕ್ಕೆ ಕರೆಂಟ್ ಬಿಲ್ ಕಟ್ಟಬೇಕಂತಿಲ್ಲ. ಸೊ ಇದು ಒಂದು ಈ ಸಿಸ್ಟಮ್ ಇದು ಒಂದು ಈಗ ತುಂಬಾ ಪಾಪ್ಯುಲರ್ ಸ್ಕೀಮು. ಇದರ ಒಂದು ಇದನ್ನು ಹೇಳುದಂತಂದ್ರೆ, ಅದು ರೀಚ್ ಹೇಳುದಾದ್ರೆ, ನಮ್ಮ ದೇಶದಲ್ಲಿ ಫಸ್ಟ್ 1 ಲಕ್ಷ ಆನ್ ಗ್ರಿಡ್ ಸಿಸ್ಟಮ್ ಆಗಬೇಕು ಅಂತಾದ್ರೆ 5 ವರ್ಷ ಆಗಿತ್ತಂತೆ. 5 ವರ್ಷ ಬೇಕಿತ್ತು ಫಸ್ಟ್ 1 ಲಕ್ಷ ಸಿಸ್ಟಮ್ ಆಗಬೇಕು. ಈ ಸ್ಕೀಮ್ ಯೋಜನೆ ಇದು ಘೋಷಣೆ ಮಾಡಿದ ನಂತರ ಪ್ರತಿ 2 ತಿಂಗಳಿಗೂ 1 ಲಕ್ಷ ಮನೆ ರೀಚ್ ಆಗ್ತಿದ್ದಾರೆ. ಅಂದ್ರೆ ನೀವು ಅಂದಾಜು ಮಾಡಿ 5 ವರ್ಷದಿಂದ 2 ತಿಂಗಳಿಗೆ ಬಂದಿದೆ. ಬಟ್ ಈಗಿನ 1 ಕೋಟಿ ಮನೆಯನ್ನು 2027 ರೀಚ್ ಆಗಬೇಕು ಅಂತಾದ್ರೆ ಆಲ್ಮೋಸ್ಟ್ ಪ್ರತಿ 15 ದಿನಕ್ಕೆ 1 ಲಕ್ಷ ಮನೆ ಹೋಗ್ಬೇಕು ನಮ್ಮ ದೇಶದಲ್ಲಿ. ಸೊ ಈ ಒಂದು ಇದರಲ್ಲಿ ಹೋಗ್ಬೇಕು. ಈಗ ಇನ್ನು ನಮ್ಮ ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಆಯಾ ಒಂದು ನಮ್ಮ ಏನು ಸಂಸದರು ಇರ್ಬೋದು, ಎಲ್ಲ ಪೊಲಿಟಿಷಿಯನ್ಸು, ಪಂಚಾಯತ್ತು ಜನ, ಸೋಲಾರ್ ಕಂಪನಿಗಳು, ಎಲ್ಲರೂ NGOs ಎಲ್ಲರೂ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ದೇಶದಲ್ಲಿ ಅಕಸ್ಮಾತ್ ಇದು ಆಯ್ತು ಅಂತಾದರೆ ನನ್ನ ಲೆಕ್ಕದಲ್ಲಿ ಡೊಮೆಸ್ಟಿಕ್ ಯೂಸೇಜಿಗೆ ಯಾವುದೇ ಹೊಸ ಪವರ್ ಪ್ಲಾಂಟ್ ಮಾಡ್ಬೇಕಂತಿಲ್ಲ. ಇದು ಒಂದು ಇದು ಹಾಗಾಗಿ ಯಾರಿಗೆಲ್ಲ 1.5-2 ಸಾವಿರಕ್ಕಿಂತ ಎಲೆಕ್ಟ್ರಿಸಿಟಿ ಬಿಲ್ ಬರ್ತದೆ ಅವರು ಖಂಡಿತವಾಗಿ ಇದಕ್ಕೆ ಹೋಗ್ಬೋದು. ಮತ್ತು ಇದು ಲಾಭ ಇದೆ. ಇದು ಒಂದು ಸ್ಕೀಮು. ಇನ್ನು ನಾನು ಆಗಲೇ ಹೇಳಿದಾಗೆ ಸೋಲಾರಿಗೆ ಅಂತಲೇ ಸ್ಕೀಮ್ ಬೇಡ. ಯಾಕಂದ್ರೆ ಈಗ ನೀವು ಒಂದು ಲಾಯರ್ ಅಂತ ಮಾಡಿ, ಲಾಯರ್ ಆಫೀಸ್ ಓಪನ್ ಮಾಡ್ತೀರಿ, ನೀವು ಒಂದು ಕಂಪ್ಯೂಟರ್ ಹಾಕ್ಬೇಕು. ನೀವು ಕಂಪ್ಯೂಟರ್ ಹಾಕ್ಬೇಕಂತಂದ್ರೆ ಕಂಪ್ಯೂಟರ್ ಲೋನ್ ಅಂತ ಮಾಡೋದಿಲ್ಲ. ಲಾಯರ್ ಆಫೀಸರಿಗೆ ಒಂದು ಲಾಯರ್, ಅದಕ್ಕೆ ಆಫೀಸ್ಗೆ ಒಂದು ಲೋನ್ ಅಂತ ಮಾಡ್ತೀರಾ. ನೀವು ಡಾಕ್ಟರ್ ಆದರೆ ನೀವು ಕ್ಲಿನಿಕ್ಗೆ ಒಂದು ಲೋನ್ ಮಾಡ್ತೀರಾ, ಕಂಪ್ಯೂಟರ್ಗೆ ಲೋನ್ ಮಾಡೋದಿಲ್ಲ. ಸೊ ನಾವು ಅದನ್ನೇ ಹೇಳು, ಸೋಲಾರಿಗೋಸ್ಕರ ಸೋಲಾರ್ ಲೋನ್ಗೆ ಅಗತ್ಯ ಇಲ್ಲ ನಿಮಗೆ. ನೀವೇನು ಆಕ್ಯುಪೇಷನ್ ಮಾಡ್ತೀರಾ ಅದರಲ್ಲಿ ಒಂದು ಪಾರ್ಟ್ ಮಾಡಿ. ಉದಾಹರಣೆ ಅಗ್ರಿಕಲ್ಚರ್ ಅಂತ ಆದರೆ ಅಗ್ರಿಕಲ್ಚರ್ ರಿಲೇಟೆಡ್ ಸೋಲಾರ್ ಪ್ರಾಡಕ್ಟ್ ಇದೆ. ಸೊ ಅಗ್ರಿಕಲ್ಚರ್ ಲೋನಲ್ಲೇ ಮಾಡ್ಬೋದು ಅದನ್ನು. ಅಕಸ್ಮಾತ್ ನೀವು ಈಗ ಇದು ಏನು PMFME ಸ್ಕೀಮ್ ಅಂತ ಇದೆ, ಏನು ಫುಡ್ ಪ್ರೊಸೆಸಿಂಗಿಗೆ ಒಂದು ಲೋನ್ ಇದೆ. ಅದೇನಂತ ಹೇಳಿದ್ರೆ ಫುಡ್ ಪ್ರೊಸೆಸಿಂಗಿನ ಮಾಡುವವರಿಗೆ, ಸಣ್ಣ ಗುಡಿಗಾರಿಕೆ ಮಾಡುವವರಿಗೆ, ಸಣ್ಣ ಆಹಾರ ಉತ್ಪನ್ನ ಮಾಡುವವರಿಗೆ, ವ್ಯಾಲ್ಯೂ ಎಡಿಷನ್ ಮಾಡುವವರಿಗೆ ಸಾಲ ಕೊಡ್ತಾರೆ. 30% ಸಬ್ಸಿಡಿ ಇದೆ. ಎಷ್ಟೋ ಕಡೆ ಸೋಲಾರ್ ಪ್ಯಾನೆಲ್ ಹಾಕೊಂಡು ಅದನ್ನು ಮಾಡಿದ್ದಾರೆ. ಹಪ್ಪಳ ಮಾಡೋದು, ಸಂಡಿಗೆ ಮಾಡೋದು, ಸೇವಿಗೆ ಮಾಡುವಂಥದ್ದು, ರೋಟಿ ಮಾಡುವಂಥದ್ದು, ಚಿಪ್ಸ್ ಮಾಡುವಂಥದ್ದು, ಇಂಥದ್ದೆಲ್ಲ ಮಾಡಿದ್ದಾರೆ. ಸೊ ಇವರಿಗೆಲ್ಲ 35% ಸಪೋರ್ಟ್ ಸಿಕ್ಕಿದೆ. ಎರಡು ಬೆನಿಫಿಟ್ ಏನೇ, ಒಂದು 35 ಸಪೋರ್ಟ್ ಸಿಕ್ಕಿದ್ದು, ಮತ್ತೆ ಎಲೆಕ್ಟ್ರಿಸಿಟಿ ಇಲ್ಲಿ ಮತ್ತೆ ಕಟ್ಟಬೇಕಂತಿಲ್ಲ ಅವರಿಗೆ. ಸೊ ಈ ಥರದ ನೋಡಿ, ವಿಶ್ವಕರ್ಮ ಯೋಜನೆ ಅಂತ ಇದೆ. 18 ಬೇರೆ ಬೇರೆ ಕುಲ ಕಸುಬುಗಳಿಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಒಂದು ಸ್ಕೀಮ್ ಇದೆ. ಸೊ ಇದರಲ್ಲಿ 18 ಕುಲ ಕಸುಬುಗಳಿಗೆ ಕೂಡ ನಮ್ಮ ಹತ್ರ ಸೊಲ್ಯೂಷನ್ ಇದೆ. ಪಾಟ್ರಿ ಅವರಿಗೆ ಪಾಟ್ರಿ ವೀಲ್ ಇದೆ, ಅದಕ್ಕೆ ಮಣ್ಣು ಕ್ಲೀನ್ ಮಾಡುವ ಬ್ಲಂಜರ್ ಇದೆ, ಮಣ್ಣು ಹದ ಮಾಡುವಂಥ ಪಗ್ ಮಿಲ್ ಇದೆ, ಬಟ್ಟೆ ನೇಯುವವರಿಗೆ ಇದೆ,
ಆಮೇಲೆ ನಿಮಗೆ ಬ್ಲ್ಯಾಕ್ ಸ್ಮಿತ್ ಅಂದರೆ ಏನು ಕತ್ತಿ ಎಲ್ಲ ಮಾಡ್ತಾರೆ ಅಂಥವರಿಗೆ ಬ್ಲೋವರ್ ಇದೆ ನಮ್ಮ ಹತ್ರ. ಸೊ ಇದು ನಾನು ಹೇಳೋದು, ನೀವು ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ ಸೆಂಟ್ರಲ್ ಇರ್ಬೋದು, ಸ್ಟೇಟ್ ಇರ್ಬೋದು, ಅದನ್ನು ನೀವು ಸರಿಯಾಗಿ ವಿಮರ್ಶೆ ಮಾಡಿದರೆ ಅದರಲ್ಲಿ ನಿಮಗೆ ಸೌರಶಕ್ತಿಯನ್ನು ಹಾಕಿ ಅದನ್ನು ಒಂದು ಲಾಭವನ್ನು ಪಡೆಯುವಂಥದ್ದು, ಗ್ರಾಹಕರಿಗೆ ಅದರಿಂದ ಪ್ರಯೋಜನ ಪಡೆಯುವಂಥ ಸಾಧ್ಯತೆ ಇದೆ. ಎಸ್, PM ಸೂರ್ಯಘರ್ ಯೋಜನೆ ಅಂತ ಕೂಡ ಹೇಳಿದರೆ ಅದಕ್ಕೆ ಯಾವ ಯಾವ ರೀತಿಯ ಡಾಕ್ಯುಮೆಂಟ್ಸ್ ಬೇಕು, ಅರ್ಜಿ ಸಲ್ಲಿಕೆ ಯಾವ ರೀತಿ? ಸೊ ಈಗ ಇದಕ್ಕೆ ಒಂದನೇ ಅಂತ ಹೇಳಿದ್ರೆ ಮುಖ್ಯವಾಗಿ ಗ್ರಾಹಕ ಏನಿದ್ದಾರೆ ಅವರ ಹೆಸರಲ್ಲಿ ಅವರಿಗೆ KEB ಮೀಟರ್ ಇರಬೇಕು ಮತ್ತು ಅವರ ಹೆಸರಲ್ಲಿ ಮನೆ ಇರಬೇಕು. ಇದು ಒಂದು ಮುಖ್ಯ ಕ್ರೈಟೀರಿಯಾ. ಆಗಲೇ ಹೇಳಿದ ಹಾಗೆ ಅವರ ಸ್ಯಾಂಕ್ಷನ್ ಲೋಡನ್ನು ನೋಡ್ತಾರೆ, ಅದೊಂದು ಕ್ರೈಟೀರಿಯಾ ನೋಡಬೇಕು. ಮೂರನೇ ದಿನ ಅಂತ ಹೇಳಿದ್ರೆ ಅವರು ಈಗ ಅಕಸ್ಮಾತ್ ಲೋನ್ ಬೇಕು ಅಂತ ಈಗ ಇದು PM ಸೂರ್ಯಘರ್ಗೆ ಅಪ್ಲೈ ಮಾಡಲಿಕ್ಕೆ ಮೈ ಗೌರ್ಮೆಂಟ್ ಅಂತ ಹೇಳಿ ಒಂದು ಪೋರ್ಟಲ್ ಇದೆ. ಜಸ್ಟ್ ಅವರು ಸಿಂಪಲ್ ಆಗಿದೆ. ಅಕಸ್ಮಾತ್ ಅವ್ರು ಮಾಡಲಿಕ್ಕೆ ಯಾರಾದರೂ ಕಷ್ಟ ಅಂತಂದರೆ ಸೆಲ್ಕೋ ಇದೆ, ಸೆಲ್ಕೋದಂಥ ಸುಮಾರಷ್ಟು ಕಂಪನಿಗಳು ಕೆಲಸ ಮಾಡ್ತವೆ. ಅವರಿಗೆ ಒಂದು ಹೇಳಿದರೆ ಅವರೇ ಬಂದು ನಿಮಗೆ ಎಲ್ಲ ಅದನ್ನು ಮಾಡುವಂಥ ಕೆಲಸ ಮಾಡ್ತಾರೆ, ಅಂದರೆ ಎಂಟ್ರಿ ಮಾಡುವಂಥದ್ದು ಇದಿದೆ. ಇನ್ನು ಲೋನ್ ಬೇಕಂತ ಜನಸಮರ್ಥ ಆ್ಯಪ್ ಅಂತ ಇದೆ. ಸೊ ಜನಸಮರ್ಥ ಆ್ಯಪಲ್ಲಿ ಎಲ್ಲಿ ಅವ್ರ ಅಕೌಂಟ್ ಇದೆ ಆ ಅಕೌಂಟನ್ನು ಕ್ಲಿಕ್ ಮಾಡಿ ಒಂದು ಕೊಟೇಶನ್ ಅಪ್ಲೋಡ್ ಮಾಡಿ ಕೂಡ ಬ್ಯಾಂಕಿನವರೇ ಫೋನ್ ಮಾಡ್ತಾರೆ. ಸೊ ನಿಮ್ಗೆ ಯಾವಾಗ ಬರ್ತಾರೆ ಲೋನಿಗೆ ಅಂತೇಳಿ ವಿದಿನ್ 24 ಅವರ್ಸಲ್ಲಿ ಲೋನ್ ಡಿಸ್ಬರ್ಸ್ಮೆಂಟ್ ಆಗ್ತದೆ. ಸೊ ಇದಿದೆ. ಸೊ ಲೋನ್ ಅಂದರೆ ಫುಲ್ ಕಂಪ್ಲೀಟ್. ಈಗ ಉದಾಹರಣೆಗೆ ನಾನು ಆಗಲೇ ಹೇಳಿದಾಗೆ 3 ಕಿಲೋಮೀಟರ್ಗೆ 2,20,000 ರೂಪಾಯಿ ಅಂದರೆ 2,20,000 ಕಂಪನಿಗೆ ಟ್ರಾನ್ಸ್ಫರ್ ಆಗ್ತದೆ. ಆಮೇಲೆ ಇನ್ಸ್ಟಾಲೇಷನ್ ಆಗ್ತದೆ. ಇನ್ಸ್ಟಾಲೇಷನ್ ಆದ ನಂತರ ಎಲ್ಲ ಕಂಪ್ಲೀಟ್ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕಿದೆ. ಪುನಃ ಮೈ ಗೌರ್ಮೆಂಟ್ ಏನಂತ ಇದಿದೆ ಅದಕ್ಕೆ. ಅದರ ನಂತರ ಅದನ್ನೆಲ್ಲ ಒಂದ್ಸಲ ಸ್ಕ್ರೂಟಿನಿ ಮಾಡ್ತಾರೆ. ಸ್ಕ್ರೂಟಿನಿ ಮಾಡಿದ ನಂತರ ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಇನ್ಸ್ಟಾಲೇಷನ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ನಮ್ಮ ಲೆಕ್ಕ ಅದರಲ್ಲಿ 1 ವಾರದಿಂದ 1 ತಿಂಗಳ ಒಳಗೆ 78,000 ರೂಪಾಯಿ ಸಬ್ಸಿಡಿ ಬರ್ತದೆ. ಮ್ಯಾಕ್ಸಿಮಮ್ 1 ತಿಂಗಳು ಬರುತ್ತೆ. ಸೊ ಇದು ಒಂದು ಟೋಟಲ್ ಸ್ಕೀಮಿನ ಇದು. ಓಕೆ. ಇವಾಗ ಯಾರಿಗಾದರೂ ಒಬ್ಬರಿಗೆ ಸೋಲಾರ್ ಅಳವಡಿಕೆ ಮಾಡಬೇಕು, ಲೋನ್ ಪಡಿಬೇಕು, ಸೆಲ್ಕೋ ಸಂಸ್ಥೆ ಖಂಡಿತ ಹೌದೌದು. ನಮ್ಮ ಎಲ್ಲ ಕಡೆ ಬ್ರಾಂಚ್ ಇದೆ. ಮಂಗಳೂರು ಇದೆ, ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಉಡುಪಿ, ಕಾರ್ಕಳ ಎಲ್ಲ ಕಡೆ ಇದೆ. ಕರ್ನಾಟಕದಾದ್ಯಂತ 36 ಬ್ರಾಂಚ್ ಇದೆ ನಮ್ದು. ಓಕೆ. ಅಲ್ಲಿಯೂ ಕೂಡ ಭೇಟಿ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಿದರೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ನಾನು ಹೇಳಿದ್ರೆ ಇದು ಟೈಲರ್ ಮೇಡ್ ಪ್ರಾಡಕ್ಟ್ ಅಂತ ಕಸ್ಟಮೈಸ್. ಈಗ ಸೋಲಾರಲ್ಲಿ ನಾನು ಆಗಲಿದೆ ಬ್ಯೂಟಿ ಅಂತ ಹೇಳಿದ್ರೆ ನಿಮ್ಮ ರಿಕ್ವೈರ್ಮೆಂಟ್ ನನ್ನ ರಿಕ್ವೈರ್ಮೆಂಟ್ ಬೇರೆ ಬೇರೆ ಇರೋದ್ರಿಂದ ನೀವು ಹೆಚ್ಚು ಜನ ಸೌರ ಕಂಪನಿ ಒಟ್ಟಿಗೆ ಇಂಟರಾಕ್ಟ್ ಮಾಡಿ ನಿಮಗೆ ಪ್ರಯೋಜನ ಇರುವ ಸಿಸ್ಟಮ್ ಅಳವಡಿಕೆ ಮಾಡಿಕೊಂಡ್ರೆ ನಿಮಗೆ ಆದಷ್ಟು ಬೇಗ ನಿಮ್ಮ ಹಣ ವಾಪಸ್ ಬರ್ತದೆ. ನೀವು ಬೇರೆಯವರನ್ನು ಕಾಪಿ ಮಾಡಿದರೆ ನನ್ನ ಲೆಕ್ಕದಲ್ಲಿ ಅದು ಅಷ್ಟು ಸಮಂಜಸ ಅಲ್ಲ ಅಂತ ನಾವೊಂದು 25 ವರ್ಷ ಕೆಲಸ ಮಾಡಿದ್ರೆ ನನ್ನೊಂದು ಕಿವಿ ಮಾತು. ಹೌದು. ಯಾಕಂದ್ರೆ ಅದರ ಅನುಭವ. ಹೌದೌದು. ಯಾಕಂದ್ರೆ ನೀವೊಂದು ಸಣ್ಣ ಉದ್ಯೋಗ ಮಾಡ್ತೀರಾ ಅಂತಾದ್ರೆ, ನಿಮ್ಮ ಮನೆಯಲ್ಲಿ ಒಂದು ಸ್ವಿಂಗ್ ಮಿಷನ್ ಅಂತಾದ್ರೆ ಅದಕ್ಕೆ ಕೂಡ ಇದೇ ಬೇರೆ. ನನ್ನ ಮನೆಯಲ್ಲಿ ಇನ್ನೊಂದು ಫ್ಲೋರ್ ಮಿಲ್ ಉಂಟು ಅಂತಾದ್ರೆ ಅವರು ಇನ್ನೊಬ್ರ ಮನೇಲಿ ಏನಿಲ್ಲ, ಅವನಿಗೆ ಲೈಟ್ ಬೇಕು ಅಂತಂದ್ರೆ ಅದಕ್ಕೆ ಬೇರೆ ಸಿಸ್ಟಮ್ ಇದೆ. ಅವನಿಗೆ PM ಸೂರ್ಯಘರ್ ಬೇಡ, ಎಂಥದ್ದು ಬೇಡ, ಅವನು ಬರೀ 4 ಲೈಟಿಗೋಸ್ಕರ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಇಲ್ಲ ಅಂತ. ಸೊ ಈ ಥರದ ಒಂದು ಅವಕಾಶಗಳು ಇದೆ. ಬಟ್ ಒಂದಂದ್ರೆ ಮಾಹಿತಿಯನ್ನು ಸರಿ ತಗೊಂಡು ಮಾಡಬೇಕು ಅಂತ. ಹೌದು ಸರ್, ಆಗ ತಾನೇ ಹೇಳಿದ್ರಿ ಈ PM ಸೂರ್ಯಘರ್ ಯೋಜನೆಗೆ ಸಂಬಂಧಪಟ್ಟು ಅದರಿಂದ ತುಂಬ ಅನುಕೂಲ ಇದೆ, ಅದು ಬಡವರಿಗೂ ಕೂಡ ತುಂಬಾ ಅನುಕೂಲ ಇದೆ. ಸೊ ಅದರ ಡಾಕ್ಯುಮೆಂಟ್ಸ್ ಯಾವ ರೀತಿ ಬೇಕು, ಅರ್ಜಿ ಸಲ್ಲಿಕೆ ಯಾವ ರೀತಿಯಲ್ಲಿ ಮಾಡಬೇಕು, ಅದರ ಬಗ್ಗೆ ತುಂಬ ಒಳ್ಳೆಯ ಮಾಹಿತಿಯನ್ನು ಕೂಡ ಕೊಟ್ರಿ. ಇವಾಗ ಯೂತ್ಸ್ ಬಹಳ ಮುಖ್ಯವಾಗಿ ಇವ್ರಿಗೆ ಯಾಕೆ ಇಂತಹ ಒಂದು ಸೋಲಾರ್ ಎನರ್ಜಿ ಕ್ಷೇತ್ರಕ್ಕೆ ಬರಬೇಕಾಗುತ್ತೆ? ಸೊ ಅವರಿಗೆ ಉದ್ಯೋಗ ಅವಕಾಶಗಳಿದೆಯಾ? ಸೊ ಇದರ ಬಗ್ಗೆ ಏನು ಹೇಳ್ತೀರಿ ಸರ್? ಖಂಡಿತ. ಒಂದು ನಾನು ಹೇಳೋದೇನೆಂದರೆ, ಆಗಲೇ ಹೇಳಿದಾಗೆ ಸೌರಶಕ್ತಿ ಎಂಬುದು ಒಂದು ಮಾಧ್ಯಮ ಅಷ್ಟೇ. ಓಕೆ. 2 ರೀತಿಯ ಉದ್ಯೋಗ ಅವಕಾಶ. ಒಂದು ಸೌರಶಕ್ತಿ, ಈಗ ನಾನು ಆಗಲೇ ಹೇಳಿದ್ರೆ ಬರೀ 1% ಜನ ಮಾತ್ರ ಹಾಕಿದ್ದಾರೆ. ಇಷ್ಟು ಅಗಾಧ ಅವಕಾಶ ಇದೆ. ನಮ್ಮ ಲೆಕ್ಕದಲ್ಲಿ ಹೇಳಿದರೆ ಒಂದು IT ಬೂಮ್ ಅಂತ ಏನು 90s ಅಲ್ಲಿ ಸ್ಟಾರ್ಟ್ ಆಯಿತು. ಒಂದು ಎಷ್ಟೋ ಜನ ಯೂತ್ ಬರೀ IT ಸೆಕ್ಟರಿಗೆ ಹೋದ್ರು. ನನ್ನ ಲೆಕ್ಕದಲ್ಲಿ ಈಗ ಈ ಜಂಕ್ಷನಲ್ಲಿ ಇದ್ದೀವಿ ನಾವು. ಏನಂದರೆ ಇನ್ನು ಎನರ್ಜಿ ಬೂಮ್ ಸ್ಟಾರ್ಟ್ ಆಗ್ತದೆ. ಸೊ ಈಗ ಒಂದು ಸೌರಶಕ್ತಿ ಎಸ್ಪೆಷಲಿ ಹೇಳೋದಾದರೆ, ಮೊದಲು ನೀವು ಒಂದು 20 ವರ್ಷ ಹಿಂದೆ ನೋಡಿದರೆ ಸೌರಶಕ್ತಿ ಬಗ್ಗೆ ಯಾವುದೇ ಒಂದು ಸ್ಪೆಷಲೈಸೇಷನ್ ಕೋರ್ಸ್ ಇರಲಿಲ್ಲ. ITIಯಲ್ಲಿ ಇರಲಿಲ್ಲ, ಡಿಪ್ಲೊಮಾದಲ್ಲಿ ಇರಲಿಲ್ಲ, ಡಿಗ್ರಿಯಲ್ಲಿ ಇರಲಿಲ್ಲ, ಇಂಜಿನಿಯರಿಂಗಲ್ಲಿ ಇರಲಿಲ್ಲ. ಈಗ ಹಂಗಲ್ಲ, ಈಗ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನು ಒಂದು ಅರ್ಥ ಮಾಡಿಕೊಂಡು ನಮ್ಮ ಯೂತ್ ಅದಕ್ಕೆ ಬಂದರೆ, ಒಂದು ಮ್ಯಾನುಫ್ಯಾಕ್ಚರಲ್ಲಿ, ಇನ್ನೊಂದು ಸರ್ವಿಸ್ ಸೆಕ್ಟರಲ್ಲಿ ಇನ್ಸ್ಟಾಲೇಷನ್ ಮಾಡೋದು, ಆಫ್ಟರ್ ಸೇಲ್ ಸರ್ವಿಸ್ ಕೊಡೋದು, ಎಲ್ಲದರಲ್ಲಿಯೂ ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್ ಜಾಬ್ಗೆ ಅವಕಾಶ ಇದೆ. ತುಂಬ ಅವಕಾಶ ಇದೆ. ನನ್ನ ಲೆಕ್ಕದಲ್ಲಿ ಈಗ ನಮ್ಮ ಎಲ್ಲ ಎಸ್ಪೆಷಲಿ ನಮ್ಮ ಈ ಭಾಗದ ಹುಡುಗರು ಹೆಚ್ಚಿನವರು ಇಂಜಿನಿಯರಿಂಗ್ ಮಾಡೋದ್ರಿಂದ ಎನರ್ಜಿ ಇಂಜಿನಿಯರಿಂಗ್ ಅಥವಾ ಎನರ್ಜಿ ಡಿಪ್ಲೊಮಾ, ಎನರ್ಜಿಯಲ್ಲಿ ITI ಇದನ್ನು ಮಾಡಿದರೆ ಖಂಡಿತವಾಗಿ ಅವರಿಗೆ ಮುಂದೆ ಉದ್ಯೋಗ ಅವಕಾಶ ಇದೆ. ಇದು ಒಂದು.
ಎರಡನೇದು ಉದ್ಯೋಗಾವಕಾಶ ಏನಂತ ಹೇಳಿದ್ರೆ, ನಾನು ಆಗಲೇ ಇದೆ ಸೌರಶಕ್ತಿಯನ್ನು ಬಳಕೆ ಮಾಡಿಕೊಂಡು ನಾವು ಹೇಗೆ ಬೇರೆ ಬೇರೆ ಇಂಡಸ್ಟ್ರಿಯನ್ನು ಮಾಡುವುದು ಅಥವಾ ಬೇರೆ ಬೇರೆ ಒಂದು ನಮ್ಮ ಏನು ಉದ್ಯೋಗ ಈಗ ಆಲ್ರೆಡಿ ಮಾಡ್ತಾ ಇದ್ದೀವಿ ಅದನ್ನು ಗಟ್ಟಿ ಮಾಡೋದು ಹೇಗೆ ಅಂತ ಹೇಳಿ ಕೂಡ ಮಾಡ್ಬೋದು. ಈಗ ನೀವು ಒಂದು ಹೈನುಗಾರಿಕೆ ಮಾಡ್ತಾ ಇದ್ರೆ ಹೈನುಗಾರಿಕೆಯನ್ನು ಸೌರಶಕ್ತಿಯಿಂದ ಆಧಾರಿತವಾಗಿ ಮಿಲ್ಕಿಂಗ್ ಮಿಷನ್ ಮಾಡುವಂಥದ್ದು, ಆ ಹಾಲು ಕರೆದದ್ದನ್ನು ಇನ್ನೂ ವ್ಯಾಲ್ಯೂಯೇಷನ್ ಮಾಡೋದು. ಇವತ್ತಿಗೆ ನೀವು ಒಂದು ಹಾಲನ್ನೇ ಮಾರಿದ್ರೆ 40 ರೂಪಾಯಿ ಸಿಗ್ತದೆ, ಮಜ್ಜಿಗೆ ಮಾರಿದ್ರೆ 100 ರೂಪಾಯಿ ಸಿಗ್ತದೆ, ಅದನ್ನೇ ತುಪ್ಪ ಮಾಡಿ ಮಾರಿದ್ರೆ ಇನ್ನು 300 ರೂಪಾಯಿ ಸಿಗ್ಬೋದು. ಅದಕ್ಕೆ ಇನ್ನೂ ಸ್ವೀಟ್ ಮಾಡಿ ಮಾರಿದ್ರೆ ಅದೇ 1 ಲೀಟರ್ 600 ರೂಪಾಯಿ ಸಿಗ್ಬೋದು. ಇದು ಎಲ್ಲದಕ್ಕೂ ಸೌರಶಕ್ತಿಯ ಮಿಷನ್ ಇದೆ. ಮಜ್ಜಿಗೆ ಮಾಡ್ಲಿಕ್ಕಿದೆ, ಕೋವಾ ಮಾಡ್ಲಿಕ್ಕಿದೆ, ಎಲ್ಲದಕ್ಕೂ. ಇದು ಜಸ್ಟ್ ಎಕ್ಸಾಂಪಲ್ ನಾನು ಹೇಳಿದೆ. ಇದೇ ತರ ಒಂದು ಇವತ್ತು ರೈಸ್ ಅಂತ ಹೇಳಿದ್ರೆ ಬರೀ ಒಂದು ನೀವು ಅಕ್ಕಿಯನ್ನು ಮಾಡಿದ್ರೆ ಏನಾಗ್ತದೆ, ಅಕ್ಕಿಯನ್ನು ಪೌಡರ್ ಮಾಡಿ ಮಾರಿದ್ರೆ ಏನಾಗ್ತದೆ, ಅದನ್ನು ಹಿಟ್ಟಿಗಿಂತ ಇನ್ನು ಅದನ್ನು ಬಿಸ್ಕಿಟ್ ಮಾಡಿ ಮಾರಿದ್ರೆ ಏನಾಗ್ತದೆ. ಸೊ ಈ ತರದ ಒಂದು ಯೋಜನೆಗಳು ಇವತ್ತು ನಮ್ಮ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಾವೊಂದು ಎಲ್ಲ ಕಾಲೇಜುಗಳಿಗೂ ಅಥವಾ ಇದಕ್ಕೂ ಹೇಳುದು ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ನಾವು ಪ್ಲೇಸ್ಮೆಂಟ್ಗಿಂತ ಇವತ್ತು ನಾವು ಇಂಥ ನಮ್ಮ ಒಂದು ಲೊಕೇಶನ್ ಅಲ್ಲಿ ಎಲ್ಲಿ ಕಾಲೇಜ್ ಇದಿದೆ ಅಲ್ಲಿರುವಂಥ ಉದ್ಯೋಗಾವಕಾಶಗಳು ಈ ಥರದ್ದು ಡಿಸನರಿ ಉದ್ಯೋಗಾವಕಾಶಗಳ ಪಟ್ಟಿಯನ್ನು ಕೂಡ ನಾವು ಹಾಕಬೇಕು ಅಂತ ಹೇಳುದು. ಯಾಕಂದ್ರೆ ಹೆಚ್ಚಿನ ಯುವಕರಿಗೆ ಅಥವಾ ಯುವತಿಯರಿಗೆ ಇದನ್ನು ನೋಡಿದಾಗ ಒಂದು ಎಷ್ಟು ಇದು ಬರ್ಬೋದು. ಯಾಕಂದ್ರೆ ಇದಕ್ಕೆ ಬೇಕಾದ್ರೆ ಟ್ರೈನಿಂಗ್ ಕೊಡುವಂತ ವ್ಯವಸ್ಥೆ ಇದೆ. ಇವತ್ತು ಬಿಸ್ಕಿಟ್ ತಯಾರಿ ಬೇಕಾದ್ರೆ ಟ್ರೈನಿಂಗ್ ಇದೆ, ಅದಕ್ಕೆ ಲೋನ್ ಕೊಡ್ಲಿಕ್ಕೆ ಬ್ಯಾಂಕ್ ಇದೆ, ಎಷ್ಟೋ ಸ್ಟಾರ್ಟ್ಅಪ್ಗಳು ಇದೆ. ಸೊ ಇದನ್ನು ಈ ತರ ಮಾಡಿದಾಗ ಇದು ಒಂದು ಸಾಕಷ್ಟು ಉದ್ಯೋಗಾವಕಾಶ ಆಗ್ತದೆ. ಎರಡನೇದು ಪ್ರಕೃತಿಯ ಮೇಲೆ ಒತ್ತಡ ಕಡಿಮೆ ಆಗ್ತದೆ. ನಮ್ಮ ಒಂದು ಮೆಟ್ರೋಪಾಲಿಟನ್ ಸಿಟಿಯ ಮೇಲೆ ಇರುವಂತ ಒತ್ತಡ ಕೂಡ ಕಡಿಮೆ ಆಗ್ತದೆ. ನಮ್ಮ ಒಂದು ಫ್ಯಾಮಿಲಿ ಒಂದು ಬಾಂಡಿಂಗ್ ಏನಿದೆ ಅಥವಾ ನಿಮ್ಮ ಒಂದು ನಮ್ಮ ಹಳ್ಳಿ ಮನೆಗಳು ಉಳಿತವೆ ಅಂತ, ಇದು ಒಂದು ಮುಖ್ಯ. ಎಸ್, ಬಹಳ ಪ್ರಮುಖವಾದ ವಿಚಾರವನ್ನೇ ತಾವು ಹೇಳಿರುವಂಥದ್ದು. ಸೊ ಇನ್ನು ಆಫ್ಟರ್ ಸೇಲ್ಸ್ ಸರ್ವಿಸ್, ಸೊ ಇದು ಕೂಡ ಬಹಳ ಮುಖ್ಯವಾಗಿ ಇದರಲ್ಲಿ ಬರುತ್ತೆ. ಇವಾಗ ಒಂದು ಸೌರಶಕ್ತಿಯನ್ನು ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದ ಮೇಲೂ ಕೂಡ ಸೊ ಅದನ್ನು ನಿರ್ವಹಣೆ ಮಾಡುವ ರೀತಿಯು ಕೂಡ ಅದನ್ನೇ ಮೈಂಟೈನ್ ಮಾಡುವಂತಹ ರೀತಿಯು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಸೊ ಇದರ ಬಗ್ಗೆ ಏನು ಹೇಳ್ತೀರಾ? ಸೌರಶಕ್ತಿಯನ್ನು ನಾವು ಮೊದಲೇ ಹೇಳಿದಾಗೆ ಒಂದು ಯಾವುದೇ ಒಂದು ಪ್ರಾಡಕ್ಟ್ ಅದನ್ನು ತಗೊಂಡ ತಕ್ಷಣ ನಮ್ಮ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಅದನ್ನು ಉಪಯೋಗ ಮಾಡಬೇಕು. ಉಪಯೋಗ ಮಾಡುವಾಗ ಅದನ್ನು ಸುಸ್ಥಿತಿಯಲ್ಲಿ ನಿರ್ವಹಣೆ ಮಾಡುವುದು ಕೂಡ ಮುಖ್ಯ. ಸೊ ಕೆಲವೊಮ್ಮೆ ಏನಾಗ್ತದೆ, ಈಗ ಮನೆಯವರೇ ಮಾಡಲಿಕ್ಕೆ ಶಕ್ತರು. ಈಗ ಏನಂತ ಹೇಳಿದ್ರೆ, ಈಗ ನೀವು ಮೊಬೈಲಲ್ಲಿ ನಿಮಗೆ ಸರ್ವಿಸ್ ಮಾಡ್ಬೇಕಂತ ಇಲ್ಲ, ನಾವೇ ಓಡಿಸ್ತೀವಿ, ಇದು ಮಾಡ್ತೀವಿ. ಟಿ ವಿಯೆಲ್ಲ ಸರ್ವಿಸ್ ಮಾಡ್ಬೇಕಂತಿಲ್ಲ. ಆದರೆ ಸೌರಶಕ್ತಿಯಲ್ಲಿ ಏನು ಮುಖ್ಯ ಅಂತ ಹೇಳಿದ್ರೆ, ಒಂದು ಸೋಲಾರ್ ಪ್ಯಾನಲ್ ಕ್ರಿಟಿಕಲ್ ಅದು. ಯಾಕಂದ್ರೆ ಮಾಡಿದ ಮೇಲೆ ಇರೋದ್ರಿಂದ ಧೂಳು, ಅದರ ಮೇಲೆ ನೆರಳು, ಇದೆಲ್ಲ ಬಹಳ ಸಹಜ. ಹೆಚ್ಚಿನವರಿಗೆ ಏನಾಗ್ತದೆ, ಸ್ವಲ್ಪ ಏಜ್ ಆದವರು ಇರ್ತಾರೆ ಮನೆಯಲ್ಲಿ, ಅವರಿಗೆ ಮೇಲೆ ಹತ್ತೋದು ಆಗಲ್ಲ. ಅದು ಕೂಡ ಸ್ಲ್ಯಾಬ್ಗೆ ಹತ್ತಿ ಟೆರೆಸ್ ಹತ್ತಿ ಅಥವಾ ಈಗ ಹಂಚಿನ ಮಾಡಲಿ ಅದು ಮಾಡಿ ಹತ್ತು ಕ್ಲೀನ್ ಮಾಡೋದು ಆಗೋದಿಲ್ಲ. ಸೊ ಇದಕ್ಕೆ ನಾನು ಹೇಳೋದು ಅಂತ ಹೇಳಿದ್ರೆ, ಇದಕ್ಕೆ ನಾವು ಸೆಲ್ಕೋ ಅಂತ ಸಂಸ್ಥೆ ನಮ್ಮದೇ ಆದ ಟೆಕ್ನಿಷಿಯನ್ ಇಟ್ಕೊಂಡಿದ್ದೀವಿ, ನಮ್ಮದೇ ಆದ ಒಂದು ನೆಟ್ವರ್ಕ್ ಇದೆ. ಅದನ್ನು ಬಿಟ್ಟು ಇನ್ನೊಂದಷ್ಟು ಉದ್ಯೋಗಾವಕಾಶಗಳು ಸೇವ್ ಬಂದ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ಹತ್ರ. ಯಾರಾದ್ರು ಬಂದ್ರ ಅಂತಾದ್ರೆ ನಾವು ಅವರಿಗೆ ಮಾಹಿತಿ ಕೊಡ್ತೀವಿ, ಅವರಿಗೆ ಬೇಕಾದ ಟೂಲ್ಸ್ ಕೊಡ್ತೀವಿ, ಅವರಿಗೆ ಬೇಕಾದ ಸ್ಪೇರ್ ಪಾರ್ಟ್ಸ್ ಕೊಡ್ತೀವಿ. ಅವರು ಈ ಸರ್ವಿಸ್ ಅನ್ನು ಒಂದು ಕೊಡುವಂಥದ್ದು ಒಂದು ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಆದ ಜಾಬ್ ಅನ್ನು ಮಾಡಿಕೊಂಡ್ರೆ ನಮ್ಮ ಇಡೀ ಈಗ ಒಂದು ಇದು ಎಲ್ಲೆಲ್ಲಿ ಸೋಲಾರ್ ಆಗ್ತಾರೆ, ಈಗ ನಾನು ಆಗ್ಲೇ ಹೇಳಿದೆ 1%, ಇದು 90% ಆಗುವ ಎಷ್ಟು ಅವಕಾಶಗಳಿರ್ಬೋದು ಸರ್ವಿಸ್ಗೆ. ಸೊ ಇದನ್ನು ಮಾಡಿದಂತಾದ್ರೆ ಇದರಲ್ಲಿ ಒಂದಷ್ಟು ಉದ್ಯೋಗಾವಕಾಶ ಆಗ್ತದೆ. ಮತ್ತು ಸೋಲಾರ್ ಎಂಬುದು ಈಗ ಇದು ಪ್ಯಾನಲ್ ಕ್ಲೀನಿಂಗ್. ಇನ್ನು ಬ್ಯಾಟ್ರಿ ಇರೋ ಸಿಸ್ಟಮ್ ಅಂದ್ರೆ ಪ್ರತಿ 6 ತಿಂಗಳಿಗೊಮ್ಮೆ ಬ್ಯಾಟ್ರಿಯನ್ನು ಮೇಂಟೈನ್ ಮಾಡೋದು ಮುಖ್ಯ. ಸೊ ಇದನ್ನು ನಿರ್ವಹಣೆ ಮಾಡಿದಂತಾದ್ರೆ ಖಂಡಿತವಾಗಿ ಸೌರಶಕ್ತಿಯಲ್ಲಿ ಏನು ನಾವು ಹಣ ಹಾಕ್ತೀವಿ ಅದರ 5 ಪಟ್ಟು ಲಾಭ ಆಗೋದ್ರಲ್ಲಿ ಯಾವ ಸಂಶಯನೂ ಕೂಡ ಇಲ್ಲ. ಎಸ್ ಸರ್, ಇಷ್ಟು ಹೊತ್ತು ನಮ್ಮ ಜೊತೆಗೆ ಈ ಸೌರಶಕ್ತಿ ಅಂದ್ರೇನು, ಅದರಿಂದ ಸಿಗುತ್ತಾ ಇರತಕ್ಕಂತಹ ಪರಿಸರವಾಗಿ ಯಾವ ರೀತಿಯಲ್ಲಿ ಸಂರಕ್ಷಣೆ ಮಾಡುವುದು ಅಥವಾ ಅದರಿಂದ ಸಿಗ್ತಾ ಇರತಕ್ಕಂಥ ಲಾಭಗಳೇನು, ಅನುಕೂಲಗಳೇನು, ಸೊ ಇದರ ಬಗ್ಗೆ ಬಹಳ ವಿಸ್ತೃತವಾಗಿ ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಮತ್ತು ಯೂತ್ಸ್ ಯಾಕಾಗಿ ಇದಕ್ಕೆ ಬರಬೇಕಾಗತ್ತೆ, ಸೊ ಅವರು ಕೂಡ ಇದಕ್ಕೆ ಇನ್ವಾಲ್ವ್ ಆಗಿ ಯಾವ ರೀತಿಯಲ್ಲಿ ಕೂಡ ಅವರಿಗೆ ಮುಂದಿನ ಭವಿಷ್ಯದಲ್ಲಿ ಕೂಡ ಇದರಲ್ಲಿ ಹೇರಳವಾಗಿ ಉದ್ಯೋಗಾವಕಾಶಗಳು ಕೂಡ ಸಿಗುತ್ತೆ. ಸೊ ಆಪರ್ಚುನಿಟೀಸ್ ಬಹಳ ತುಂಬಾ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆಗೆ ಈ ಮಾಹಿತಿ ತಿಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇಷ್ಟು ಹೊತ್ತು ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸೌರಶಕ್ತಿಯ ಬಳಕೆ ಅದು ಯಾವ ರೀತಿಯಲ್ಲಿರಬೇಕು, ಅದರ ನಿರ್ವಹಣೆ ಹೇಗೆ, ಸೊ ಹಾಗೆಯೇ ಅದನ್ನು ಯಾರು ಅಳವಡಿಸ್ಕೊಳ್ಬೇಕು, ಸೊ ಭವಿಷ್ಯದಲ್ಲಿಯೂ ಕೂಡ ಈ ಸೋಲಾರ್ ಅದು ಎಷ್ಟು ಪ್ರಮುಖವಾಗಿ ಇರುತ್ತೆ ಅನ್ನೋದರ ಬಗ್ಗೆ ಕೂಡ ಬಹಳಷ್ಟು ಮಾಹಿತಿಯನ್ನು ಕೂಡ ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸೆಲ್ಕೋ ಸಂಸ್ಥೆಯ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿರುವಂತಹ ಗುರುಪ್ರಕಾಶ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚಿಕೊಂಡವರು. ಇದು ಈ ಹೊತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾನೆ ಇರಿ VLTV ಕಾರ್ಯಕ್ರಮ.